ಗುಡ್ ಮಾರ್ನಿಂಗ್. ಎಲ್ಲರೂ ಎದ್ದು ನಿಂತ್ಕೋಣ. ನಾವೊಂದು ದೇಹದಲ್ಲಿ ವ್ಯತ್ಯಾಸವಾಗಿ ಮಾಡುವವರಾಗಿದ್ದೇವೆ. ವಾಕ್ಯ ಓದದೆ ನಾವು ಪ್ರಾರ್ಥನೆ ಮಾಡಿ ನೇರವಾಗಿ ಆರಾಧನೆ ಮಾಡುವವರಾಗಿದ್ದೇವೆ. ಯಾಕಂದ್ರೆ ಇವತ್ತು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೇವಲ್ಲ, ಅದಕ್ಕಾಗಿ ನಾವು ಒಂದು ಲೆಟ್ಸ್ ಡೂ ಇಟ್ ಇನ್ ಎ ಡಿಫರೆಂಟ್ ವೇ ಅಂತ ನಾನು ಮಾಡ್ತಾ ಇದ್ದೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಈ ಒಂದು ಆರಾಧನೆ ದೇವರು ನಮ್ಮನ್ನು ತಾನೇ ಆತನ ಅಧೀನಕ್ಕೆ ತೆಗೆದುಕೊಂಡವನಾಗಿ ನಮ್ಮನ್ನು ಅದ್ಭುತವಾಗಿ ನಡೆಸಿಕೊಳ್ಳುವಂತೆ, ಆತನ ಒಂದು ಜನನವನ್ನ ಈ ಲೋಕದಲ್ಲಿ ನಾವು ಈ ದಿನ ಆಚರಿಸುವಂತೆ ದೇವರು ಕೊಟ್ಟಂತಹ ಕೃಪೆಗಾಗಿ, ದೇವರು ನಮಗಾಗಿ ರಕ್ಷಕನನ್ನು ಕೊಟ್ಟಿದ್ದಾನಲ್ಲ, ಆ ಒಂದು ವಿಷಯದಲ್ಲಿ ನಾವು ಸಂತೋಷವುಳ್ಳವರಾಗಿ ಈ ಒಂದು ಆರಾಧನೆಯಲ್ಲಿ ಆತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ಆರಾಧನೆಯ ಪ್ರಾರಂಭಿಸೋಣ. ಹಾಲೆಲೂಯಾ, ಸ್ತೋತ್ರ. ಸ್ತುತಿಗಳ ಮಧ್ಯೆ ವಾಸ ಮಾಡುವ ನನ್ನ ಪರಲೋಕ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಅಪಾಯದ ಮುಂಜಾನೆ ವೇಳೆಯಲ್ಲಿ ಕರ್ತಾನೆ ಸೈದಾನಕ್ಕೆ ನಮ್ಮನ್ನ ಕರ್ಕೊಂಡು ಬಂದಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವಿಶೇಷವಾದ ದಿನದಲ್ಲಿ ಅಪ್ಪ ನಾವು ಮಾಡುವಂತಹ ಪ್ರತಿಯೊಂದು ಕರ್ತನೆ ಆರಾಧನೆ, ಸ್ತೋತ್ರ ಗೀತೆಗಳು, ಅಪ್ಪ ವಾಕ್ಯಗಳನ್ನ ಕರ್ತನಿನ ಆಶೀರ್ವದಿಸಿ ನಮ್ಮ ಮಕ್ಕಳು ನಡೆಸಿಕೊಡಬೇಕೆ ನಾನು ಕೇಳುತ್ತೇನೆ. ಕರ್ತಾದಿ ಕರ್ತ ನೀನಾಗಿದ್ದಿ, ಲೋಕ ರಕ್ಷಕನಾಗಿದ್ದಿ, ಪ್ರತಿಯೊಬ್ಬರನ್ನು ಪ್ರೀತಿಸುವ ಆತನು ನಮಗಾಗಿ ಕರ್ತನೆ ಲೋಕದಲ್ಲಿ ಅವತಾರನೆತ್ತಿಕೊಂಡು ಬಂದಂತ ದೇವರೇ, ಅಪ್ಪ ನಿನ್ನ ಒಂದು ಯೇಸು ಎಂಬ ನಾಮದಲ್ಲಿ ಕರ್ತನೆ ನಾವು ಸಂತೋಷವುಳ್ಳವರಾಗಿ ಆರಾಧನೆ ಮಾಡುವವರಾಗಿದ್ದೇವೆ. ಹೌದು ರಾಜ, ನಿನ್ನ ಒಂದು ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನೆ, ಇಲ್ಲಿ ಬರುತ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಸೇಫ್ ಆಗಿ ಕರ್ತನೆ ಸರಿಯಾದ ಸಮಯಕ್ಕೆ ಬರುವಂತೆ ನೀ ಕಾರ್ಯ ಮಾಡು. ಎಲ್ಲಾ ತಲೆಗಳನ್ನು ತೆಗೆದುಹಾಕು. ಈ ಆರಾಧನೆ ಮೊದಲುಗೊಂಡು ಕೊನೆಯವರೆಗೂ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ನೀನು ಅದಕ್ಕೆ ತೆಗೆದುಕೊಳ್ಳಬೇಕೆಂದು ನಾವು ಒಪ್ಪಿಸಿಕೊಡುತ್ತೇನಪ್ಪ. ಹೌದು ರಾಜ, ನೀನೆಲ್ಲವನ್ನು ಬಲಾತನಾಗಿದ್ದಿ. ಮಾನ ಪ್ರಭಾವ ಕರ್ತನೆ ಒಬ್ಬರಿಗೆ ಸದರಿ ರಾಜ, ಎಲ್ಲವನ್ನು ತಗ್ಗಿಸಿ ನೀವು ಒಪ್ಪಿಸಿಕೊಡುತ್ತಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನೀನು ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ದೇವರೇ, ನಿನ್ನನ್ನು ಗಣಪಡಿಸುತ್ತೇನೆ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಈ ಮುಂಜಾನೆ ವೇಳೆಯಲ್ಲಿ ದೇವರು ತಾನೇ ನಮ್ಮನ್ನು ನಮಗಾಗಿ ರಕ್ಷಕನಾಗಿ ಬಂದಂತ ಮಹಾಪರಿಶುದ್ಧನಾದಂತ ದೇವನನ್ನು ಆರಾಧಿಸಬೇಕಾಗಿ ಆತನ ಸಮ್ಮುಖದಲ್ಲಿ ನಮ್ಮನ್ನು ಆತನು ಬರಮಾಡಿಕೊಂಡಿದ್ದಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂತುಕೊಂಡವರಾಗಿ ದೇವರನ್ನು ಆರಾಧಿಸುವಂತೆ, ಸ್ತುತಿ ಮಾಡುವಂತೆ, ಗಣಪಡಿಸುವಂತೆ, ಹಾಡುಗಳ ಮುಖಾಂತರ ಆತನನ್ನು ನಾವು ಮಹಿಮೆ ಪಡಿಸುವಂತೆ.
ಸಲ್ಲಿಸೋಣ ಪ್ರಿಯ. ಈ ಸಮಯದಲ್ಲಿ ನಾವು ಆತನ ಮುಂಭಾಗದಲ್ಲಿ ಎದ್ದು ನಿಂತುಕೊಂಡವರಾಗಿ ನಾವು ಆತನನ್ನು ಆರಾಧಿಸುವುದಕ್ಕಾಗಿ ಆತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಯೇಸು ಕ್ರಿಸ್ತನ ಜನನದ ವಿಷಯವಾಗಿ ಆತನು ಜನಿಸಿ ಬರುವುದಕ್ಕಿಂತ ಮುಂಚೆ ಅನೇಕ ವರ್ಷಗಳಿಂದ ಪ್ರವಾದಿಗಳು ಅದಕ್ಕಾಗಿ ಪ್ರವಾದನೆ ಮಾಡುತ್ತಲೇ ಬರುತ್ತಿದ್ದರು. ಅಂತಹ ಕೆಲವು ಪ್ರವಾದನೆಗಳನ್ನು ಕೇಳಿ ದೇವರು ನಮಗೆ ಏನೇನೆಲ್ಲ ಮಾಡಿದ್ದಾನೆಂಬ ಆಲೋಚನೆಯಿಂದ ಯೇಸು ಕ್ರಿಸ್ತನ ಜನನ ಆಕಸ್ಮಿಕವಾದ ಜನನವಲ್ಲ ಪ್ರಿಯ, ಅದು ಮುಂದೆ ತಿಳಿಸಲ್ಪಟ್ಟಿದ್ದು, ಅದು ನೆರವೇರಿದ. ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 1ನೇ ವಚನ ಈ ರೀತಿಯಾಗಿ ನಮಗೆ ತಿಳಿಸುವಂತದ್ದಾಗಿದೆ. ಯೆಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಆದರೂ ಬೇರಿನಿಂದ ಹೊರಟ ತಳಿರು ಫಲಿಸುವುದು.
ಸಲ್ಲಿಸುವುದು. ಅದೇ ರೀತಿ ಯೆರೆಮೀಯನ ಪ್ರವಾದನ ಗ್ರಂಥ 23ನೇ ಅಧ್ಯಾಯ 5ನೇ ವಚನ ನಮಗೆ ಈ ರೀತಿಯಾಗಿ ಬೋಧಿಸುತ್ತದೆ. ಯೆಹೋವನು ಹೀಗೆನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯಗಳನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಆತನು ಯಾರಾಗಿದ್ದಾನೆ ಎಂಬುದಾಗಿ ಯೆಶಾಯನ ಪ್ರವಾದನ ಗ್ರಂಥ 7:14 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು. ಅಂದರೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದಾಗಿ, ಯೇಸು ಕ್ರಿಸ್ತನೇ ದೇವರಾಗಿದ್ದಾನೆ ಎಂಬುದಕ್ಕೆ ರುಜುವಾತಾಗಿ ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ನಮಗೆ ಬೋಧಿಸುವಂತದ್ದಾಗಿದೆ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು. ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಆತನ ಹೆಸರು ಎಂಬುದಾಗಿ. ಯೇಸು ಕ್ರಿಸ್ತನು ದೇವರಾಗಿ, ದೇವರು ನಮಗಾಗಿ ಯೇಸು ಕ್ರಿಸ್ತನಾಗಿ ಭೂಲೋಕಕ್ಕೆ ಬಂದನೆಂಬ ವಾಕ್ಯಗಳು ಸತ್ಯವಾಗಿದೆ ಪ್ರಿಯರ. ಅದಕ್ಕಾಗಿ ನಾವು ಈ ಒಂದು ಮುಂಜಾನೆ ವೇಳೆ ಎಲ್ಲರೂ ಬಾಯಿ ತೆಗೆದು ಹರ್ಷದಿಂದ ನಮಗೆ ರಕ್ಷಣೆಯನ್ನು ಕೊಟ್ಟಂತ ದೇವರಿಗೆ ನಾವು ಮನ ಬಿಚ್ಚಿ ಸ್ತುತಿಸಬೇಕಾಗಿದೆ. ತೆರೆದ ಹೃದಯದಿಂದ ಆತನನ್ನು ಆರಾಧಿಸಬೇಕಾಗಿದೆ. ಎಲ್ಲರೂ ಬಾಯಿ ತೆಗೆದು ಒಮ್ಮೆ ಆ ದೇವರನ್ನು ಆರಾಧನೆ ಮಾಡೋಣ ಪ್ರಿಯರ. ಆತನು ಅದ್ಭುತ ಸ್ವರೂಪ, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಆಡಳಿತವು ಆತನ ಬಾಹುವಿನ ಮೇಲೆ ಇದೆ ಎಂಬುದಾಗಿ ಬರೆಯಲ್ಪಟ್ಟಿದ್ದು ಸತ್ಯವೇ ಪ್ರಿಯ. ಈ ವಾಕ್ಯಗಳು ಬದಲಾಗುವುದಕ್ಕಾಗಿ ಬರೆಯಲ್ಪಟ್ಟಿಲ್ಲ, ನಿತ್ಯ ನಿತ್ಯಕ್ಕೂ ನೆರವೇರುವುದಕ್ಕಾಗಿ ಬರೆಯಲ್ಪಟ್ಟಿಲ್ಲ. ಆತನೇ ನಿತ್ಯನಾದ ತಂದೆ, ನಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಬಂದ ಆತನಾದಂತ ಮಹಾಪರಿಶುದ್ಧನಾದ ದೇವರನ್ನು ಸ್ತುತಿಸುವುದಕ್ಕಾಗಿ ಮುಂಜಾನೆ ವೇಳೆ ನಾವು ಸೇರಿ ಬಂದಿದ್ದೇವೆ ಪ್ರಿಯ. ಮನ ಬಿಚ್ಚಿ ತೆರೆದ ಹೃದಯದಿಂದ ಆತನನ್ನು ನಾವು ಆರಾಧನೆ ಮಾಡೋಣ ಪ್ರಿಯ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಮಹೋನ್ನತನಾದ ದೇವರೇ, ನಿನ್ನ ಸಮ್ಮುಖ ಸಂತೋಷದಿಂದ ಸಮಾಧಾನದಿಂದ ತುಂಬಲ್ಪಟ್ಟಿರುವುದಕ್ಕಾಗಿ ಸ್ತೋತ್ರ. ರಕ್ಷಣೆಯ ದಿನಗಳನ್ನು ನಮಗೆ ಕೊಟ್ಟಿದ್ದೆ, ನಿನ್ನ ಮುಖಗಳನ್ನು ನೋಡುವಂತಹ ಸಮಯವನ್ನು ಸಹ ನಮಗೆ ದಯಪಾಲಿಸಿದ್ದೆ. ಏಕೆಂದ್ರೆ ನೀನು ನಮ್ಮನ್ನು ಕರೆದ ಆತನು, ನಮ್ಮನ್ನು ನಡೆಸುವ ಆತನು, ಬಲಪಡಿಸುವ ಆತನು, ನಿತ್ಯಕ್ಕೂ ನಮ್ಮ ಮಧ್ಯದಲ್ಲಿ ಇರುವ ಆತನು, ಕೈ ಹಿಡಿದು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ಮತ್ತೆ ಬರುವಾತನು ನೀನೇ ಆಗಿದ್ದೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆಯ. ನಿತ್ಯವೂ ನಮಗೆ ರಕ್ಷಣೆ ಕೊಟ್ಟ ಆತನೇ ನಿನಗೆ ಸ್ತೋತ್ರ, 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 ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. Hallelujah, thank you, Jesus. ರಕ್ಷಣೆಯ ನಿತ್ಯವೂ ನೀನೇ. Saku saku na na, nina
ಲೋಕದಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಕಣ್ಣೀರನ್ನು ನಿಲ್ಲಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ನಮ್ಮ ದೇವರು ನಾವು ಆತನನ್ನು ಆರಾಧಿಸಿದ ಹಾಗೆ ಆತನು ಉನ್ನತನು ಮಹೋನ್ನತನು ಆಗಿದ್ದಾನೆ. ಪ್ರಿಯ ಮುಂಜಾನೆ ವೇಳೆ ನಮ್ಮ ಶಿರಗಳನ್ನು ಆತನ ಮುಂಭಾಗದಲ್ಲಿ ತಗ್ಗಿಸಿಕೊಳ್ಳೋಣ. ನಮಗೆ ರಕ್ಷಣೆ ಉಂಟು ಮಾಡಬೇಕೆಂಬುದಾಗಿ ನೀನು ಆ ದಿನದಲ್ಲೇ ಯೋಚಿಸಿ ನಿನ್ನ ಒಬ್ಬನೇ ಮಗನಾದಂತಹ ಯೇಸು ಕ್ರಿಸ್ತನನ್ನು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಮಗಾಗಿ ನೀನು ಭೂಲೋಕಕ್ಕೆ ಕಳುಹಿಸಿಕೊಟ್ಟೇ ಇಲ್ಲ. ಮಹಾಯಾಚಕರು ಪರಿಶುದ್ಧವಾದಂತಹ ನಿನ್ನ ಸನ್ನಿಧಾನದಲ್ಲಿ ನಿಲ್ಲುವುದಕ್ಕೆ ಭಯಪಡುತ್ತಿದ್ದರು. ಆದರೆ ನೀನಾದರೂ ನಮ್ಮನ್ನು ಪರಿಶುದ್ಧಾತ್ಮನಿಂದಲೇ ತುಂಬಿಸಿ ನಿನ್ನ ಸಮ್ಮುಖದಲ್ಲಿ ನಿಲ್ಲುವ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಾವು ನಿಮಗೆ ಕರ್ತನೆ ಅಪ್ಪ ಅನೇಕ ಸ್ತೋತ್ರಗಳನ್ನು ಸಲ್ಲಿಸಿದಾಗ ಈ ಮುಂಜಾನೆ ವೇಳೆ ನಮಗೆ ಆರಾಧನೆ ಮಾಡುವುದಕ್ಕೆ ಬಲ ಕೊಟ್ಟು ನಿನ್ನ ಸಮ್ಮುಖದಲ್ಲಿ ನಿಲ್ಲುವುದಕ್ಕೆ ಶಕ್ತಿ ಕೊಟ್ಟು ನಿನ್ನನ್ನು ಸ್ತುತಿಸುವ ಹಾಗೆ ನಮ್ಮ ನಾಲಿಗೆಗಳನ್ನು ಬಿಚ್ಚಿ ನಿನ್ನನ್ನು ಆರಾಧಿಸುವ ಹಾಗೆ ನಮ್ಮ ಹೃದಯಗಳನ್ನು ತಗ್ಗಿಸಿಕೊಳ್ಳುವಂತ ಮನೋಭಾವ ನಮಗೆ ದಯಪಾಲಿಸಿಕೊಟ್ಟದಕ್ಕಾಗಿ ನಾನು ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ತಂದೆ. ಎಲ್ರು ಕೂತ್ಕೋಣ. ಈಗ ಕಾಣಿಕೆ ತೆಗೆಯುವಂತ ಸಮಯ. ಸಂಡೇ ಸ್ಕೂಲ್ ಮಕ್ಕಳು ಸ್ವಲ್ಪ ಜನ ಈ ಕಡೆ ಬನ್ನಿ. ಜಾಗದಿಂದ ಈ ಕಡೆ. ಸಂಡೇ ಸ್ಕೂಲ್ ಇಲ್ಲ, ಈ ಕಡೆ ಕೂತ್ಕೊಳ್ಳಿ. ನೀವು ಸ್ವಲ್ಪ ಮುಂದೆ ಬನ್ನಿ, ಮುಂದೆ ಚೇರು ಮುಂದೆ ಬನ್ನಿ. ನೀನು ಬಾಮ ಜಾಗ ಇದೆ. ಕಾಣಿಕೆ ತೆಗೆಯುವ ಸಮಯದಲ್ಲಿ ಆರಾಧನೆ ಮುಂದದವರು ಒಂದು ಹಾಡು ಹೇಳ್ತಾರೆ. ರಾಜನಾಗಿ ಬಾಳುವ ದೇವ, ಸತ್ಯ ಜೀವ ನೀಡು ದೇವ, ಜನಿಸಿದ ದೇವ, ನಿತ್ಯ ಜೀವ ನೀಡುವ ದೇವ, ಜೀವ ನೀಡುವ ದೇವ, ಅಪ್ಪ
ಸೇರ್ಕೋಣ ಅಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡುವವರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ಆಫ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಕೊಂಡು ನಾವು ವಾಕ್ಯವನ್ನು ಕೇಳುವವರಾಗಿದ್ದೇವೆ. ಎಲ್ಲರೂ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಂಡು ಸೈನಿಕರ ಕರ್ತನಾದ ಪರಲೋಕ ತಂದೆ ಅಪ್ಪ ಆಗುತ್ತಾನೆ ಒಂದು ಸಮಯಕ್ಕಾಗಿ ನೀವು ಉಂಟಾಗಲಿ ಅಪ್ಪ. ನಾವು ಕೊಟ್ಟಿರುವಂತಹ ಈ ಕಾಣಿಗಳನ್ನ ಆಶೀರ್ವದಿಸು, ನಿನ್ನ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡುವಂತೆ ಕೊಟ್ಟಿರುವಂತಹ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡಿ ಎಸಪ್ಪ. ನೀನು ಯಾರೊಬ್ಬರನ್ನು ಕೈ ಬಿಡುವಂತ ದೇವನಲ್ಲ, ನಮಗೆ ಬೇಕಾದಂತ ಎಲ್ಲ ಕರ್ತನೆ ಹೌದು ರಾಜ ಅಗತ್ಯಗಳನ್ನು ಪೂರೈಸುವಂತ ದೇವನಾಗಿದ್ದು ಯೆಹೋವ ಹೀರೆ ಆಗಿದ್ದು ನಮ್ಮೊಂದಿಗೆ ಹೌದು ರಾಜ ಕಾರ್ಯಗಳನ್ನ ಮಾಡಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಅದೇ ಕರ್ತನೆ ವಾಕ್ಯವನ್ನು ನಿನ್ನ ಪಾದದಲ್ಲಿ ಒಪ್ಪಿಸಿಕೊಡುತ್ತೇನೆ. ವಾಕ್ಯ ಕೊಡುತ್ತಿರುವ ದಾಸನನ್ನ ನೀನು ಮರೆಮಾಚಿ ನಮ್ಮೊಂದಿಗೆ ನೀನು ಮಾತನಾಡು ಅಪ್ಪ. ನಿನ್ನ ವಾಕ್ಯಗಳು ನಮಗೆ ಹೌದು ರಾಜ ಬೆಳಕಾಗಿದೆಯಲ್ಲ, ನಮ್ಮನ್ನು ನಿನ್ನ ಬೆಳಕಿಗೆ ನಡೆಸುವುದಕ್ಕೆ ಬೇಕಾದಂತ ವಾಕ್ಯಗಳೊಂದಿಗೆ ನಮ್ಮನ್ನು ಕರ್ತನೆ ಪರಾಮರಿಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಆಶೀರ್ವದಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯುತ್ತೇನೆ. ಈಗ ನಮ್ಮ ಮಧ್ಯವಿರುವಂತ ರೆವರೆಂಡ್ ಸೈಮನ್ ಅವರು ಮುಂದೆ ಬಂದು ವಾಕ್ಯ ಕೊಡುತ್ತಾರೆ. Look like some of them are already gone to Pondicherry and Goa for a holiday. ಪಾಂಡಿಚೇರಿ ಗೋವಾ ಕೆಲವರು ಹಾಲಿಡೇ ಹೋದಂಗಿದೆ. The only person enjoying the light and decoration is Rachel's daughter. ಲೈಟ್ ಡೆಕೋರೇಷನ್ ತುಂಬಾ ಆಸೆ ನೋಡ್ತಾ ಇರೋದೇ ನಮ್ಮ ರೇಚಲ್ ಡಾಟರ್, ರೇಚಲ್ ಬಂದು. This morning sitting in the worship, I really felt the presence of God. ದೇವರ ಸನ್ನಿಧಾನದಲ್ಲಿ ನಾನು ಆರಾಧನೆ ಕೂತ್ಕೊಂಡಾಗ ದೇವರ ಒಂದು ಪ್ರಸನ್ನತೆಯನ್ನು ಕಂಡುಕೊಂಡಿದ್ದೇನೆ. I don't know how this is the way the Lord works. The worship, the scripture they read is exactly what I am going to share. ದೇವರ ಆತ್ಮ ಹೆಂಗ್ ನಡೆಸ್ತಾರೆ ಅನ್ನೋ ಗೊತ್ತಿಲ್ಲ. ನಾನು ಏನನ್ನ ನಿಮ್ಮೊಂದಿಗೆ ಹಂಚ್ಕೊಬೇಕಿದ್ದೀನೋ ಅದನ್ನೇ ನಾವು ಆರಾಧನೆಯಲ್ಲಿ ಅವ್ರು ಓದ್ತಾ ವೇದ ಭಾಗದಲ್ಲಿ ನೋಡಿದ್ದೇವೆ. God created us after His own image. ಆತನ ಸ್ವಾರೂಪ್ಯದಲ್ಲಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. If you read Genesis chapter 1 and 2, the creation of God, it is so amazing that God so loved us so much. ಆದಿಕಾಂಡ 1 ಮತ್ತು 2 ಅಧ್ಯಾಯ ಓದಿ ನೋಡಿದಾಗ ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಅದ್ಭುತವಾಗಿ ಸೃಷ್ಟಿಯನ್ನ ಸೃಷ್ಟಿಸಿದ್ದಾನೆ. For the last 2 weeks, I am reading first and second chapter of Genesis. ನಾನು 2 ವಾರಗಳಿಂದ ಮೊದಲನೇ ಮತ್ತು 2ನೇ ಅಧ್ಯಾಯ ಆದಿಕಾಂಡ ಓದ್ಕೊಂಡು ಬರ್ತಾ ಇದ್ದೇನೆ. There are new things God revealed to me. ದೇವರು ನನಗೆ ಹೊಸ ಕಾರ್ಯಗಳನ್ನ ಅದರಿಂದ ಪ್ರಕಟ ಮಾಡಿದ್ದಾನೆ. When God created us, Adam and Eve, ದೇವರು ಆದಾಮ ಅವರನ್ನು ಸೃಷ್ಟಿ ಮಾಡಿದಾಗ He equally created men and women. ಆತನು ಸಮವಾಗಿ ಗಂಡಸು ಮತ್ತು ಹೆಂಗಸನ್ನು ಸೃಷ್ಟಿ ಮಾಡಿದ್ದಾನೆ. As we are thinking that the woman is the reason for bringing the sin to the world, we are wrong. ನಾವು ಅನ್ಕೊತಾ ಇರ್ತೇವೆ ಹೆಂಗಸಿನ ಮೂಲಕವಾನೇ ಪಾಪ ಈ ಲೋಕಕ್ಕೆ ಬಂತು, ಅದು ತಪ್ಪಾಗಿದೆ. Because when God created everything, He saw it was good. ಆತನು ಎಲ್ಲವನ್ನ ಸೃಷ್ಟಿ ಮಾಡಿದಾಗ ಅದು ಒಳ್ಳೆಯದೆಂದು ಆತನು ನೋಡಿದನು. When it comes to man, He saw that there is something missing in him. ಮನುಷ್ಯ ನೋಡಿದಾಗ ಆತನಿಗೆ ಏನೋ ಇಲ್ಲ, ಆತನಲ್ಲಿ ಅಂದುಕೊಂಡನು. God's creation is complete in man only when He brings the wife to him. ಮನುಷ್ಯನಿಗೆ ಆತನಿಗೆ ಬೇಕಾದ ಸಹಕಾರಿಯಾದಂತ ಹೆಂಗಸನ್ನು ತೆಗೆದುಕೊಂಡು ಬಂದಾಗ ಅದು ಸರಿಯನ್ನು ಅನಿಸಿದ್ದು ದೇವರಿಗೆ. God redesigned us. ನಮ್ಮನ್ನ ತಿರುಗಿ ಆತ ರೂಪಿಸಿದ ಆತನಾಗಿದ್ದಾನೆ. Because God wants to see us that we are complete human beings. ದೇವರಿಗೆ ನಾವು ಸಂಪೂರ್ಣವಾದ ಮನುಷ್ಯರಾಗಿ ಕಾಣಬೇಕಾಗಿತ್ತು. Because Bible tells that God did not withhold anything from Himself. He gave everything to us. ಸತ್ಯವೇದ ಹೇಳ್ತದೆ ನಮಗೆ ಆತನಿಗಾಗಿ ಯಾವುದನ್ನು ಉಳಿಸಿಕೊಳ್ಳದೆ ಎಲ್ಲವೂ ನಮಗಾಗಿ ಕೊಟ್ಟಿದ್ದಾನೆ ಎಂದು. As I was reading the creation story, ಆ ಸೃಷ್ಟಿಯ ಕಥೆ ನಾನು ಓದ್ತಾ ಇದ್ದಾಗ I realized that God provided everything to human beings. ದೇವರು ಮನುಷ್ಯನಿಗೆ ಬೇಕಾದ ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾನೆ. In the Garden of Eden, He also created a river that spring out in the 4 springs to give water to our food. ಆ ಒಂದು ಏದೇನ್ ತೋಟದಲ್ಲಿ ಮನುಷ್ಯನಿಗೆ ಬೇಕಾದಂತ ನೀರು ಬೇಕೆಂಬುದಕ್ಕಾಗಿ ಆತನು ಆ ಒಂದು ನದಿಯನ್ನ 4 ಕಡೆ ದಿಕ್ಕುಗಳಿಗೆ ಹೋಗುವಂತ ನದಿಯನ್ನು ಆತನು ಸೃಷ್ಟಿ ಮಾಡಿದನು. The primary purpose of creating you and me, friends, God is to come and have fellowship with us. ನಮ್ಮನ್ನ ಆತನು ಸೃಷ್ಟಿ ಮಾಡುವಂತ ಮುಖ್ಯ ಕಾರಣ ನೋಡುವುದಾದ್ರೆ ನಮ್ಮೊಂದಿಗೆ ಆತನ ಅನ್ಯೋನ್ಯತೆ ಇರಬೇಕೆಂದು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. If you read the creation story, ನೀವು ಆ ಸೃಷ್ಟಿಯ ಕಥೆ ಓದಿ ನೋಡುವುದಾದ್ರೆ God created this wonderful world. ದೇವರು ಈ ಸುಂದರವಾದ ಭೂಮಿಯನ್ನ ಉಂಟು ಮಾಡಿದ್ದಾನೆ. He not only created us, ದೇವರು ನಮ್ಮನ್ನು ಮಾತ್ರ ಸೃಷ್ಟಿ ಮಾಡಿಲ್ಲ. if you carefully read the scripture, ನೀವು ಸತ್ಯವೇದವನ್ನು ಜಾಗೃತ ಓದುವುದಾದ್ರೆ whatever God created, He brought it to man and women and showed them how it looks. ಆ ಒಂದು ಸೃಷ್ಟಿಯನ್ನ ಆ ಗಂಡು ಹೆಣ್ಣಿಗೆ ತೋರಿಸಿಕೊಟ್ಟರು ಯಾವ ರೀತಿಯಾಗಿ ಕಾಣ್ತಾ ಇದೆ ಎಂದು. And God told them that you name it, what you want to call this creation. ಈ ಒಂದು ಸೃಷ್ಟಿಯ ಏನ್ ಕರಿಬೇಕಂದಿದ್ಯಾ ನೀನು ಕರೆಯಂತ ಆದಾಮನಿಗೆ ಹೇಳಿದ್ರು. I was wondering that how much God showered His blessing, His love towards us.
ಎಷ್ಟು ಹೆಚ್ಚಾಗಿ ದೇವರು ಆತನ ಆಶೀರ್ವಾದವನ್ನು ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಾನೆ. When I was reading the scripture, I paused and cried for many times. ನಾನು ಸತ್ಯವೇದ ಓದಬೇಕಾದ್ರೆ ನಾನು ಅನೇಕ ಸಾರಿ ಅದನ್ನು ನಿಲ್ಲಿಸಿಬಿಟ್ಟು ನಾನು ಹತ್ತಿದ್ದೇನೆ. If God trusted and He loved us so much that we as a human being desperately disobeyed God. ದೇವರು ಎಷ್ಟು ಹೆಚ್ಚಾಗಿ ನಮ್ಮನ್ನ ಪ್ರೀತಿ ಮಾಡಿ ನಾವು ನಂಬಿಕೊಂಡಿದ್ರೆ ನಾವು ಬೇಕೆಂದೇ ಆತನಿಗೆ ಅವಿಧೇಯರಾಗಿ ನಡೆದಿದ್ದೇವಲ್ಲ. God so loved the world that He gave His only begotten Son. ದೇವರು ಎಷ್ಟು ಹೆಚ್ಚಾಗಿ ಈ ಲೋಕವನ್ನ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ನಮಗಾಗಿ ಕೊಟ್ಟಿದ್ದಾನೆ. And the good news is whoever believes in Him will not perish, they will have eternal life. ಶುಭವಾರ್ತೆ ಏನಂದ್ರೆ ಯಾರೆಲ್ಲ ಆತನಲ್ಲಿ ನಂಬುತ್ತಾರೋ ಅವರಿಗೆ ಮರಣವಿಲ್ಲ, ಅವರು ನಿತ್ಯ ಜೀವ ಹೊಂದಿಕೊಳ್ಳುತ್ತಾರೆ. On this season of Christmas, we come together, celebrate the salvation Jesus Christ offered to all of us. ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ರಕ್ಷಣೆಯನ್ನು ನಾವು ಕೊಂಡಾಡುವ ಹಾಗೆ ಈ ಕ್ರಿಸ್ಮಸ್ ಅನ್ನು ಆಚರಿಸ್ತಾ ಇದ್ದೇವೆ. Today, if you are sitting here without enjoying and experiencing the grace and salvation of God, this is the day you have to accept it. ನಿಮಗೆ ಆ ದೇವರ ಕೃಪೆ, ಆ ಪ್ರೀತಿ, ರಕ್ಷಣೆ ಸಿಕ್ಕಿಲ್ಲ ಅಂದ್ರೆ ಈ ದಿನವೇ ಆ ರಕ್ಷಣೆ ನಿಮಗಾಗಿದೆ, ಅದನ್ನು ನೀವು ಹೊಂದಿಕೊಂಡು ಸಂತೋಷವಾಗಿರಿ. Christmas is not about celebration. ಕ್ರಿಸ್ಮಸ್ ಅಲ್ಲಿ ಹೇಳ್ಬೇಕಾದ್ರೆ ಅದು ಬರೀ ಆಚರಣೆ ಮಾಡೋದಲ್ಲ. It's not a decoration. ಅದು ಡೆಕೋರೇಷನ್ ಅಲ್ಲ. It's not buying a new clothes. ನಾವು ಹೊಸ ಒಂದು ಬಟ್ಟೆಗಳನ್ನು ಕೊಂಡುಕೊಳ್ಳೋದಲ್ಲ. It's not visiting friends. ನಾವು ಸ್ನೇಹಿತರನ್ನ It's not going for a holiday. ನಾವು ಹಾಲಿಡೇಗೆ ಹೋಗೋದಲ್ಲ. Christmas is the time that you enjoy and praise God for the salvation He gave. ದೇವರು ಕೊಟ್ಟಿರುವಂತಹ ರಕ್ಷಣೆಗೋಸ್ಕರವಾಗಿ ದೇವರಿಗೆ ನಾವು ಕೊಂಡಾಟ ಆಡುವುದು, ದೇವರನ್ನು ನಾವು ಸ್ತುತಿಸುವುದಂತದ್ದು. God created many things. ದೇವರು ಅನೇಕ ಕಾರ್ಯಗಳನ್ನು ನಮಗಾಗಿ ಸೃಷ್ಟಿ ಮಾಡಿದ್ದಾನೆ. He also created a tree which good and evil. ದೇವರು ಒಳ್ಳೆಯದು ಕೆಟ್ಟದ್ದು ಹೇಳುವಂತಹ ಒಂದು ಮರವನ್ನು ಸಹ ಸೃಷ್ಟಿ ಮಾಡಿದ್ದಾನೆ. In Genesis it tells that it's a tree of knowledge. ಆ ಒಂದು ಆದಿಕಾಂಡದಲ್ಲಿ ಹೇಳ್ತದೆ ಜ್ಞಾನ ಕೊಡುವಂತ, ತಿಳುವಳಿಕೆ ಕೊಡುವಂತ ಒಂದು ಮರ ಎಂದು. I want you to carefully understand this today. ಈ ದಿನ ನೀವು ಇದನ್ನ ಜಾಗರೂಕವಾಗಿ ಕೇಳಿಸಿಕೊಂಡು ನೀವು ಅರ್ಥ ಮಾಡ್ಕೋಬೇಕಂತ ಆಸೆ ಪಡ್ತೇನೆ. In all my 27 years of ministry, ನಾನು 27 ವರ್ಷಗಳ ಈ ಸೇವೆಯಲ್ಲಿ many children and young people ask me, ಚಿಕ್ಕ ಮಕ್ಕಳು ಯವನಸ್ಥರು ನನ್ನ ಕೇಳಿದ್ದಾರೆ, why God has to create a tree that man and women can follow? ಯಾಕೆ ಆ ಒಂದು ಆದಾಮ ಅವ್ವ ಬಿದ್ದು ಹೋಗುವ ಹಾಗೆ ಒಂದು ಮರವನ್ನು ಸೃಷ್ಟಿ ಮಾಡಬೇಕಾಗಿತ್ತು ದೇವರು? Did you see how arrogant we are to question our creator God in response, not taking responsibility of our own sin and question God why He should create us in that? ನಾವು ಮಾಡಿದ ತಪ್ಪನ್ನ, ಪಾಪವನ್ನ ಒಪ್ಪಿಕೊಳ್ಳದೆ ನಾವು ಎಷ್ಟು ಅಹಂಕಾರಿಗಳಾಗಿ ಸೃಷ್ಟಿಕರ್ತರ ಕೇಳ್ತೇವೆ, ಯಾಕೆ ಆ ಮರವನ್ನ ಸೃಷ್ಟಿ ಮಾಡಿದನೆಂದು. That's the way we deal with God. ಆ ರೀತಿಯಾಗಿ ನಾವು ದೇವರೊಂದಿಗೆ We don't take responsibility of our fallen nature. ನಾವು ಬಿದ್ದು ಹೋಗುವಂತ ಒಂದು ಸ್ವಭಾವಕ್ಕೆ ನಾವು ಜವಾಬ್ದಾರಿ ತೆಗೆದುಕೊಳ್ಳೋದಿಲ್ಲ. We find a new ways to address to God and say that why you have to create a tree. ನಾವು ಹೊಸ ಮಾರ್ಗಗಳನ್ನು ತೆಗೆದುಕೊಂಡು ಯಾಕೆ ಆ ಒಂದು ಮರವನ್ನು ಸೃಷ್ಟಿ ಮಾಡಿದ ದೇವರನ್ನ ನಾವು ಪ್ರಶ್ನೆ ಮಾಡ್ತೇವೆ. If you have the similar question, give up today. ನೀವು ಆ ರೀತಿಯಾಗಿ ಪ್ರಶ್ನೆ ಮಾಡ್ಕೊಂತ ಇರುವುದಾದ್ರೆ ಮನಸ್ಸಿನಲ್ಲಿ ತೆಗೆದುಹಾಕ್ರಿ. Don't question what God created. ದೇವರ ಸೃಷ್ಟಿ ಮಾಡುವ ಸೃಷ್ಟಿಗೆ ನೀವು ಪ್ರಶ್ನೆ ಹಾಕಬಾರದು. Discover and understand that how much deliberately we have fallen in the grace of God. ನಾವು ದೇವರ ಕೃಪೆಯಿಂದ ಬೇಕೆಂದೇ ನಾವು ಯಾವ ರೀತಿಯಾಗಿ ಬಿದ್ದು ಹೋಗಿದ್ದೇವೆ ಎಂದು ಯೋಚನೆ ಮಾಡ್ಕೊಳ್ಳಿ. When God created thousands of things for you to enjoy and eat, ನೀವು ಜೀವಿಸುವ ಹಾಗೆ, ಸಂತೋಷವಾಗಿ ಅನುಭವಿಸುವ ಹಾಗೆ ಅನೇಕ ಕಾರ್ಯಗಳು ದೇವರು ನಿಮಗಾಗಿ ಸೃಷ್ಟಿ ಮಾಡಿದನಲ್ಲ. Adam and Eve is focused on one single thing. ಅದೇ ಆದಾಮ ಅವ್ವಲಾದ ಒಂದೇ ಕಾರ್ಯವನ್ನು ಸೃಷ್ಟಿ ಮಾಡಿದ್ರು. There are many things they could have enjoyed in the garden. ಆ ಒಂದು ಏದೇನ್ ತೋಟದಲ್ಲಿ ಅನೇಕ ಕಾರ್ಯಗಳಿತ್ತು, ಅವರು ಅನುಭವಿಸಿ ಸಂತೋಷವಾಗಿರ್ಬೋದಾಗಿತ್ತು. There were many pathways that they can walk in the bank of the rivers. ಆ ಒಂದು ನದಿಯ ತೀರದಲ್ಲಿ ಅವ್ರು ನಡ್ಕೊಂಡು ಹೋಗ್ಬೋದಾಗಿತ್ತು. They had a choice of climbing many mango trees. ಅಲ್ಲಿ ಅನೇಕ ಮಾವಿನ ಹಣ್ಣುಗಳಿತ್ತು, ಅದನ್ನು ತಿಂದು ಸಂತೋಷವಾಗಿರ್ಬೋದು. But they were not taking pleasure in anything else on the prosperity of God created us. They were only focused on one thing, that is to sin and fall short of the glory of God. ದೇವರು ಮಾಡುವಂತ ಎಲ್ಲಾ ಕಾರ್ಯಗಳನ್ನ ಅವರ ಆಶೀರ್ವಾದ ಬಿಟ್ಬಿಟ್ಟು ಆ ಪಾಪ ಮಾಡಿ ದೇವರ ಕೃಪೆಯನ್ನು ಕಳ್ಕೋಬೇಕೆಂಬ ಮಾರ್ಗವನ್ನೇ ಅವರು ಆರಿಸಿಕೊಂಡ್ರು. You know how we talk to God? ಯಾವ ತರ ದೇವರನ್ನ ಮಾತಿ ಗೊತ್ತಾ ನಾವು? We give up on all the blessings He gave us. ದೇವರು ನಮಗೆ ಕೊಡುವಂತ ಎಲ್ಲ ಆಶೀರ್ವಾದ ನಾವು ಕೊಟ್ಟು ಬಿಟ್ಬಿಡ್ತೀವಿ. We only focus on one problem that we have. ನಮಗಿರುವಂತ ಒಂದೇ ಸಮಸ್ಯೆನೇ ನಾವು ದೃಷ್ಟಿಸಿ ನೋಡ್ತಾ ಇರ್ತೀವಿ. And then we question God that because of this problem, all other things that you have given me is away. ನಾವು ಅದನ್ನೇ ಪ್ರಶ್ನೆ ಮಾಡಿಕೊಂಡು ದೇವರು ಕೊಡುವಂತ ಎಷ್ಟೋ ಆಶೀರ್ವಾದಗಳನ್ನ ನಾವು ಕಳ್ಕೊಂಡ್ಬಿಡ್ತೇವೆ. Can you understand this? ನೀವು ಅರ್ಥ ಮಾಡ್ಬೇಕಾಗತ್ತಾ ಇದನ್ನ? Adam and Eve were focused on one single thing. ಆದಾಮ ಅವರಾದ ಒಂದೇ ಕಾರ್ಯದ ಮೇಲೆ ದೃಷ್ಟಿ ಇಟ್ಟಿದ್ರು. And they were yielded to the temptation on that day.
ಆ ಒಂದು ದಿನದಲ್ಲಿ ಆ ಒಂದು ಶೋಧನೆಗೆ ಒಳಪಟ್ಟು. I'm retelling the story of creation. ಆ ಒಂದು ಸೃಷ್ಟಿಯ ಕಥೆಯನ್ನು ತಿರುಗಿ ನಾವು ಹೇಳ್ತಾ ಇದ್ದೇವೆ. The serpent came and tempted Eve. ಸರ್ಪ ಬಂದು ಅವಳಿಗೆ ಶೋಧನೆ ಮಾಡಿದ್ರು. Not because she is a weak human being. ಆಕೆ ಒಂದು ಬಲಹೀನ ಎಂದು ಅಲ್ಲ. We all think that the women are weak human beings. ನಾವು ಅನ್ಕೋತೀವಿ ಹೆಂಗಸರೆಲ್ಲನೂ ಅವರು ಬಲಹೀನರಾಗಿದ್ದಾರೆ ಎಂದು. But if you are thinking like that, you are wrong. ನೀವು ಆ ತರ ಯೋಚನೆ ಮಾಡ್ತಾ ಇದ್ರೆ ನೀವು I ತಪ್ಪಾಗಿದ್ದೀರಿ. want to tell you, you are our strongest Adam. ಆಮೇನ್. ನೀವು ತೆಗೆದುಕೊಳ್ಳಿ, ನೀವು ಆದಾಮನಿಗಿಂತ ಅಧಿಕವಾಗಿ ಬಲವಾಗಿದ್ದೀರಿ. And you are playing an important role in the kingdom of God more than anyone else. ಬೇರೆಯವರಿಗಿಂತಲೂ ದೇವರ ರಾಜ್ಯದಲ್ಲಿ ನೀವು ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿಕೊಳ್ತಾ ಇದ್ದೀರಿ. Because the Eve, the Bible tells that she yielded to the temptation and she ate the fruit and gave it to her husband who was with her. ಆ ಒಂದು ದೇವರ ವಾಕ್ಯ ಹೇಳ್ತಾರೆ, ಅವಳು ಆ ಹಣ್ಣನ್ನು ತೆಗೆದುಕೊಂಡು ತಿಂದು ತನ್ನೊಂದಿಗೆ ಇದ್ದಂತ ಗಂಡನಿಗೆ ಕೊಟ್ಟಳೆ. Not Adam was in Goa at that time. ಆದಾಮ ಗೋವಾಗಿರ್ಲಿಲ್ಲ ಆ ಸಮಯದಲ್ಲಿ. He was not far from her. ಆಕೆಯಿಂದ ಆತನು ದೂರ ಇರಲಿಲ್ಲ. With conversation going on between the serpent and Eve, Adam was right present with his wife. ಆ ಸರ್ಪ ಮತ್ತೆ ಅವ್ವ ಮಾತಾಡ್ತಾ ಇದ್ದಾಗ ಆದಾಮನು ಆಕೆಯೊಂದಿಗೆ ಇದ್ದನು. And then the Bible tells that she ate and gave it to her husband who was with her. ದೇವರ ವಾಕ್ಯ ಹೇಳ್ತಾರೆ, ಆಕೆ ತಿಂದು ತನ್ನೊಟ್ಟಿಗಿದ್ದಂತ ಗಂಡನಿಗೆ ಕೊಟ್ಟಳು ಎಂದು. If there are any theories that people tells that women are reason to bring sin to the world, we are wrong. ಯಾವ ಒಂದು ತತ್ವಗಳಿದ್ರೂ ಸಹ ಈ ಲೋಕದಲ್ಲಿ ಪಾಪ ಬರೋದಕ್ಕೆ ಹೆಂಗಸೇ ಕಾರಣ ಅಂತ ಅದು ತಪ್ಪು. We as a human being miserably fail the mark of God. ಮನುಷ್ಯರಾಗಿ ನಾವು ದೇವರ ಮುಂಭಾಗದಲ್ಲಿ ಬಿದ್ದೋಗಿದ್ದೇವೆ, ಆತನ ಕೋಪಕ್ಕೆ ಗುರಿಯಾಗಿದ್ದೇವೆ. Look at how much God trusted us. ನೋಡಿ ಎಷ್ಟು ಹೆಚ್ಚಾಗಿ ದೇವರು ನಮ್ಮನ್ನ ನಂಬಿದ್ರು. God created things and brought it to Adam and Eve and told them that, can you name this creation? ದೇವರು ಸೃಷ್ಟಿಯನ್ನ ಸೃಷ್ಟಿ ಮಾಡಿ ಆದಾಮ ಮತ್ತು ಕರ್ಕೊಂಡ್ಬಂದು ಹೇಳ್ತಾ ಇದ್ದಾರೆ, ಇದಕ್ಕೆ ಹೆಸರಿಡೋ ಎಂದು. In the character of holy God, ಆ ದೇವರ ಗುಣಲಕ್ಷಣದಲ್ಲಿ He not only wants us to be holy and be like Him, ಆತನ ಹಾಗೆ ಪರಿಶುದ್ಧರಾಗಿರೋದು ಮಾತ್ರವಲ್ಲ, He equally taken you and me through the creation story of God. ಆ ಒಂದು ಸೃಷ್ಟಿಯ ಕಥೆಯಲ್ಲಿ ದೇವರು ಮನುಷ್ಯನ ತೆಗೆದುಕೊಂಡು ಹೋಗಿದ್ದಾರಲ್ಲ. Do you know? ಗೊತ್ತಾ ನಿಮಗೆ? You and your husband is able to produce and give birth to exactly the same way you both look like. ಒಂದು ಗಂಡು ಹೆಣ್ಣು, ಆ ಗಂಡ ಹೆಂಡತಿ ತಮ್ಮ ಹಾಗೆ ಕಾಣಿಸಿಕೊಳ್ಳುವಂತ ಒಂದು ಮಗುವಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ ಉಂಟು. ನೀವು ಆಲೋಚನೆ ಮಾಡಿದ್ದೀರಾ? No wonder David says that you are wonderfully made me. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಎಷ್ಟು ಅದ್ಭುತವಾಗಿ ನನ್ನ ಸೃಷ್ಟಿ ಮಾಡಿದ್ದೇವೆ. It's beyond my understanding and my comprehension that how God has designed the holy character in me is the song of David. ದಾವೀದನ ಹಾಡು ಹೇಳ್ತಾನೆ, ಆ ದೇವರ ಗುಣಲಕ್ಷಣವನ್ನು ದೇವರು ಎಷ್ಟು ಅದ್ಭುತವಾಗಿ ನಮ್ಮಲ್ಲಿ ರೂಪಿಸಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಎಂದು. Today on this Christmas day, I want you to discover the character and nature in which God created you. ಈ ಕ್ರಿಸ್ಮಸ್ ಸೀಸನ್ ಅಲ್ಲಿ, ಕ್ರಿಸ್ಮಸ್ ಡೇದಲ್ಲಿ ದೇವರು ಯಾವ ರೀತಿಯಾಗಿ ಆತನ ಗುಣಲಕ್ಷಣ ಇಟ್ಟು ನಿಮ್ಮನ್ನ ಸೃಷ್ಟಿ ಮಾಡಿದ ಎಂಬುದನ್ನು ನೀವು ತಿಳ್ಕೊಳ್ಬೇಕನ್ನ ಆಸೆ The single ಪಡ್ತೇನೆ. purpose of God is to see you and me going back to the creation story. ಆ ದೇವರ ಒಂದು ಉದ್ದೇಶ ಏನಂದ್ರೆ ನಾವು ನೀವು ಆ ಒಂದು ಸೃಷ್ಟಿಯ ಕಥೆಯಲ್ಲಿ ತಿರುಗಿ ಹೋಗಬೇಕೆಂಬುದೇ. Until God designed you and me in the likeness of Christ Jesus, He is not going to give up on us. ಆ ಕ್ರಿಸ್ತನ ಸ್ವರೂಪ ನಮ್ಮಲ್ಲಿ ತಿರುಗಿ ಬರೋವರೆಗೂ ದೇವರು ನಮ್ಮನ್ನು ಬಿಟ್ಟು ಕೊಡೋದಿಲ್ಲ. We might give up on God. ದೇವರನ್ನ ಬಿಟ್ಬಿಡ್ಬೋದು. We might think God is not fair with us. ದೇವರು ನಮ್ಗೆ ಏನೋ ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ನಾವು ಬಿಟ್ಬಿಡ್ಬೋದು. You may be thinking that God is not on your side. ದೇವರಿನೊಟ್ಟಿಗೆ ಇಲ್ಲ ಎಂದು ನೀವು ತಿಳ್ಕೊಳ್ಬಹುದು. Bible tells us while you are still sinners, Christ died for us. ನಾವು ಪಾಪಿಗಳಾಗಿದ್ದಾಗ ಯೇಸು ಕ್ರಿಸ್ತ ನಮಗಾಗಿ ಸತ್ತಿದ್ದಾನೆ. God so loved the world that He gave His only begotten Son. ದೇವರು ಎಷ್ಟು ಹೆಚ್ಚಾಗಿ ಪ್ರೀತಿ ಮಾಡಿ ಈ ಲೋಕವನ್ನ ಆತನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನಲ್ಲ. This morning the worship was that we did not seek Him, He came seeking us. ಅವನ ಆರಾಧನೆ ನೋಡ್ತಾ ನಾವು ಆತನ ಹುಡುಗಿ ಹೋಗಲ್ಲ, ಆತನ ಹುಡುಗಿ ಬಂದಿದ್ದಾನಲ್ಲ. We made many attempts to be like God. ನಾವು ಆತನ ಹಾಗೆ ಇರಬೇಕೆಂಬುದಕ್ಕಾಗಿ ಆತ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. Throughout the Old Testament we read that man began to understand the nature of his life. ದೇವರ ಬಗ್ಗೆ ನೋಡಿದ್ರೆ ಆ ದೇವರ ಒಂದು ಗುಣಲಕ್ಷಣ ತಿಳಿದುಕೊಳ್ಳೋದಕ್ಕಾಗಿ ಅನೇಕ ಕಾರ್ಯಗಳನ್ನು ಹೋಗ್ತೇವೆ. And there were many attempts were made to bring the image of God in him. ಆ ಮನುಷ್ಯನಲ್ಲಿ ಆ ದೇವರ ಸ್ವರೂಪ ತೆಗೆದುಕೊಂಡು ಬರುವುದಕ್ಕಾಗಿ ಅನೇಕ ಕಾರ್ಯಗಳ ದೇವರು ಮಾಡುವಂತ ಹಳೆ ಒಡಂಬಡಿಕೆ ಇದೆ. All that we thought to comprehend the knowledge of God, we are failed. ಆ ದೇವರ ಒಂದು ಆಲೋಚನೆ ಆ ಬುದ್ಧಿ ಮನುಷ್ಯನ ಅರ್ಥ ಮಾಡ್ಕೊಳ್ಳದೆ ನಾವು ಬಿದ್ದೋಗಿದ್ದೇವೆ. If you still think that Eve and Adam are the reason to bring the sin to the world, ಆದಾಮ ಅವಳ ಮೂಲಕ ಪಾಪ ಈ ಲೋಕಕ್ಕೆ ಬಂತು ಎಂದು ನೀವು ಆಲೋಚನೆ ಮಾಡ್ತಾ ಇದ್ರೆ,
If one woman the sin came, ಒಂದು ಹೆಂಗಸರಿಂದ ಸ್ತ್ರೀಯಿಂದ ಪಾಪ ಬಂದ್ರೆ through one woman the salvation came. ಒಬ್ಬ ಸ್ತ್ರೀಯ ಮೂಲಕವಾಗಿ ರಕ್ಷಣೆ ಬಂತು. Her name was Mary. ಮರಿಯಳು. Ray a few weeks ago reminded that she was 15 years old when she met Gabriel. 15 ವರ್ಷದವಳಾಗಿದ್ದು ಮರಿಯಳು ಗಾಬ್ರಿಯೇಲ ದೂತನ ಆಕೆಗೆ ಬಳಿ ಬಂದಾಗ I was thinking how much a 15-year-old woman has an incredible knowledge about God and the plan of God in our life. ಆಕೆ ಎಷ್ಟು ಹೆಚ್ಚಾಗಿ ದೇವರ ಆಲೋಚನೆ ದೇವರ ವಾಕ್ಯವನ್ನು ತಿಳಿದುಕೊಂಡವಳಾಗಿದ್ದಳು. No Sunday school at that time. ಆ ಸಮಯದ ಸಂಡೇ ಸ್ಕೂಲ್ ಇರಲಿಲ್ಲ. No digital world. ಆ ಡಿಜಿಟಲ್ ಲೋಕ ಇರಲಿಲ್ಲ. No printed Bible. ಯಾವುದು ಪ್ರಿಂಟೆಡ್ ಬೈಬಲ್ ಇರಲಿಲ್ಲ. No electronic Bible. ಎಲೆಕ್ಟ್ರಾನಿಕ್ ಬೈಬಲ್ ಇರಲಿಲ್ಲ. There is absolutely nothing. ಏನು ಇಲ್ಲದೆ ಇದ್ದಂತಹ ಸಮಯಗಳಲ್ಲಿ. But if you read the story of Mary, you will astonish the incredible knowledge she has about God. ಆ ಮರಿಯಳ ಕುರಿತಾಗಿ ಹೋಗಿ ನೋಡುವುದಾದ್ರೆ ದೇವರ ಕುರಿತಾಗಿ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಲು. It's not the knowledge that she has. ಆಕೆಗೆ ಇದಂತ ಒಂದು ನಾಲೆಜ್ ಅಲ್ಲ. But she is expressing her experience of God's knowledge in her own life. ಆಕೆ ಸ್ವಂತ ಜೀವಿತದಲ್ಲಿ ಆಕೆ ಯಾವ ರೀತಿಯಾಗಿ ದೇವರ ಕುರಿತಾಗಿ ತಿಳುವಳಿಕೆ ಹೊಂದಿಕೊಂಡಿದ್ಲು ಅನ್ನೋದನ್ನ ನಾವು ನೋಡ್ತೇವೆ ಅಲ್ಲಿ. So the Gabriel brought a message to her. ದೂತ ಗೇಬ್ರಿಯಲ್ ತಗೊಂಡು ಬರ್ತಾನೆ ಒಂದು ಸಂದೇಶ. Blessed are you, Mary. I have a good news for you. ನಿನಗೆ ನಾನು ಒಂದು ಶುಭ ಸಮಾಚಾರ ಹೇಳ್ತೇನೆ. The Bible tells us that when Gabriel told her that I have a good news for you, ನಿನಗೆ ಶುಭ ಸಮಾಚಾರ ಉಂಟು ಅಂತ ದೂತನೇ ಹೇಳ್ಬೇಕಾದ್ರೆ can anyone remember how she reacted to it? ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡಿದ್ರು? She was confused ಆಕೆ ಗಲಿಬಿಲಿಗೊಂಡು and she was very concerned. ಆಕೆ ಬಹಳ ಕಾಳಜಿ ಆಯ್ತು. That's a good news for her. When she received the good news, when Gabriel told that I have bring a good news to you, she was perplexed, confused, and she didn't know what to do with the good news. ಆ ದೂತನು ಆ ಒಂದು ಒಳ್ಳೆ ಸಮಾಚಾರ ಆಕೆಗೆ ತೆಗೆದುಕೊಂಡು ಬಂದಾಗ ಆಕೆಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಆಕೆ ಗಲಿಬಿಲಿಗೊಂಡ್ಬಿಟ್ಲು, ಭಯಗೊಂಡ್ಲು ಮತ್ತೆ ಆಶ್ಚರ್ಯ ಪಟ್ಲು. And like her, she has a question to God. ಆಕೆ ಒಂದು ಪ್ರಶ್ನೆ ಹಾಕಿದ್ರು ದೇವರಿಗೆ. Though she know and experience God's salvation herself, to her, ಆ ಒಂದು ರಕ್ಷಣೆಯ ಸಮಾಚಾರವನ್ನ ಒಳ್ಳೆಯ ಸುದ್ದಿಯನ್ನ ಆಕೆಗೆ ಆತನ ಹೇಳ್ಬೇಕಾದ ದೂತನು. and she asked God, the messenger of God, Gabriel, that how this is possible. ಆಕೆ ಗೇಬ್ರಿಯಲ್ ಒಂದು ಪ್ರಶ್ನೆ ಹಾಕ್ತಾಳೆ, ಇದು ಹೇಗಾದಿತ್ತು? How this is possible? ಹೆಂಗಾಗುತ್ತೆ ಇದು? Because we always sit in a human understanding. ನಾವು ದೇವರ ನಮ್ಮ ಒಂದು ಮನುಷ್ಯನ ಒಂದು ತಿಳುವಳಿಕೆಯನ್ನು ನೋಡುತ್ತೇವೆ. And we think that it is not possible with the human understanding. ನಮ್ಮ ಒಂದು ತಿಳುವಳಿಕೆಯಿಂದ ಅರ್ಥ ಮಾಡ್ಕೋಕ್ ಆಗೋದಿಲ್ಲ. Because Mary understood that all that I know and experience with the comprehend with the knowledge of God, I can be possibly not take this forward, but with God all things are possible. ಹಾಗೆಯೇ ಏನ್ ತಿಳುವಳಿಕೆ ಇತ್ತು ಅದರ ಮೂಲಕವಾಗಿ ಆ ದೂತನು ಕೊಟ್ಟಂತ ಆ ಶುಭ ವಾರ್ತೆಯನ್ನು ಆಕೆ ತೆಗೆದುಕೊಂಡು ಹೋಗಕ್ ಆಗ್ತಾ ಇರಲಿಲ್ಲ, ನಂಬಕ್ ಆಗ್ತಾ ಇಲ್ಲ. ಆದ್ರೆ ದೇವರು ನಮ್ಮಲ್ಲಿ ಮಾಡುವಂತ ಕಾರ್ಯದ ಮೂಲಕವಾಗಿ ಅದು ಮಾಡಕ್ ಆಗೋದು. ದೇವರಿಂದ ಎಲ್ಲವೂ ಸಾಧ್ಯ ಉಂಟು. One more time, God reminded Mary that it is not possible with man, but it is possible with God. ಮರಿಯಳಿಗೆ ತಿರುಗಿ ಹೇಳ್ತಾರೆ, ದೇವರು ಮನುಷ್ಯನಿಂದ ಆಗದೇ ಇರುವಂತದ್ದು ದೇವರಿಂದ ಸಾಧ್ಯ ಉಂಟು. If you take the Mary's life, ಮರಿಯಳ ಒಂದು ಜೀವಿತ ತೆಗೆದುಕೊಳ್ಳುವುದಾದರೆ from the time she received this message, ಈ ಒಂದು ಸುದ್ದಿಯನ್ನು ಆಗಿ ಕೇಳಿದಂತಹ ಸಮಯದಿಂದಲೂ until she saw her own son hanged on the cross, ತನ್ನ ಸ್ವಂತ ಮಗನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಸಾಯುವುದವರೆಗೂ, and she has gone through a struggle, hardship, and agony. ಎಲ್ಲ ಒಂದು ನೋವನ್ನ, ಕಣ್ಣೀರನ್ನ, ಅದು ಮಾತ್ರವಲ್ಲ ಉಪದ್ರವಗಳನ್ನ, ಬಾಧೆಯನ್ನು ಆಕೆ ಅನುಭವಿಸಿದ್ರು. A few weeks ago, Pastor Ray reminded us 4 things. ಒಂದು ಸಹಕಾರದ ರೇ ಒಂದು 4 ಕಾರ್ಯದ ಕುರಿತಾಗಿ ಮಾತಾಡಿದ್ದಾರೆ. Now the first one is she has to face the social situation of her time for being pregnant even before marriage. ಮೊದಲೇ ಆಕೆ ಗರ್ಭ ಧರಿಸಿದಂತದ್ದು ಆ ಒಂದು ಸಾಮಾಜಿಕವಾದಂತ ಆ ಒಂದು ಕಾರ್ಯದಲ್ಲಿ ಬರುವುದಾದ್ರೆ, Mary and Joseph, they lived in a very condensed and small town. ಆ ಚಿಕ್ಕದಾದಂತ ಒಂದು ಪಟ್ಟಣದಲ್ಲಿ ಮರಿಯಳು ಯೋಸೇಫನ್ನು ಜೀವಿಸಿದ್ರು. In Bangalore, we don't care. ಬೆಂಗಳೂರು ನಾವು ಅದನ್ನ ಯೋಚನೆ ಮಾಡಿದ್ವಿ. Honestly, I tell you, I don't know my neighbor's name. ನಾನು ಹೇಳ್ತೀನಿ ಆನೆಸ್ಟ್ ಆಗಿ, ನನಗೆ ಪಕ್ಕದಲ್ಲಿರುವಂತ ನಮ್ಮ ಅಕ್ಕಪಕ್ಕದ ಮನೆಯ ಹೆಸರು ಗೊತ್ತಿಲ್ಲ. If you are living in an apartment which has 200 houses, Susan, 200 ಮನೆಗಳು ಇರುವುದಾದ್ರೆ you don't even care and what's happening in somebody's house. ಏನಾಗುತ್ತಪ್ಪ ಅಕ್ಕಪಕ್ಕದ ಮನೆ ಅವನ್ನ ಏನು ಕೇಳೇ ಮಾಡೋದು. ಏನಾದ್ರೆ ನಮ್ಗೆ ಏನು ಬಿಟ್ಬಿಟ್ರಿ.
we don't care. But Mary lived in a very small society that she is very much worried that even before I am going to marry, I am pregnant. How I am going to face the social society of my time? ಮರಿಯಳು ಚಿಕ್ಕಂತ ಒಂದು ಪಟ್ಟಣದಲ್ಲಿ ಜೀವಿಸ್ತಾ ಇದ್ದರಿಂದ ಆಕೆ ಯೋಚನೆ ಮಾಡೋದು ಪ್ರಾರಂಭಿಸಿದ್ಲು. ಯಾವ ತರ ನಾನು ಮದುವೆಗೆ ಮುಂಚೆ ಗರ್ಭ ಧರಿಸಿದ್ದೇನಲ್ಲ, ಯಾವ ತರ ನಾವು ಎಲ್ಲರನ್ನ ಎದುರಿಸೋದೇನು. Secondly, she was betrayed by the person whom she is going to get married. ಆಕೆ ಯಾರಂತೆ ಮದುವೆ ಮಾಡ್ಕೊಂಡ್ಬಂದಿದ್ದಾಳೋ ಆತನೇ ಆಕೆಯನ್ನ ಬೇಡ ಅಂತ ಅದನ್ನ ಎರಡನೇದಾಗಿ ನೋಡ್ತೇವೆ. Because Joseph was secretly thinking to leave her. ಯೋಸೇಫ ರಹಸ್ಯ ಅನ್ಕೊಂತ ಇದ್ದ ಮರಿಯಳನ್ನ ಬಿಟ್ಬಿಡ್ಬೇಕೇನು. Because he might have probably thought that your problem is not mine. ಆತ ಅನ್ಕೊಂತ ಇರ್ಬೋದು ಮರಿಯಳ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ. I have many other girls whom I can get married. ನನಗೆ ಬೇರೆ ಅನೇಕ ಹುಡುಗಿರಿದ್ದಾರೆ, ನಾನು ಮಾತ್ರ ಮಾಡ್ಕೊಬಹುದು. Look at Mary, a 15-year-old mother, one lady. She is receiving this good news and she was so excited, but she has to go through struggle. 15 ವರ್ಷದ ಮರಿಯಳಿಗೆ ಈ ಸುದ್ದಿ ಬರ್ಬೇಕಾದ್ರೆ ಆಕೆಗೆ ತುಂಬಾ ಆಶ್ಚರ್ಯ ಆಯ್ತು, ಸಂತೋಷವಾದ್ರೂ ಸಹ ಯಾವ ತರ ಇದನ್ನ ಎದುರಿಸಬೇಕು ಅಂತ ಆಕೆಗೆ ಗೊತ್ತಿರಲಿಲ್ಲ. Christianity is not easy. ಕ್ರೈಸ್ತತ್ವ ಅನ್ನೋದು ಅದು ಸುಲಭವಾದಲ್ಲ. And living for Jesus and to witness and faith is not easy. ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂತದ್ದು, ಸಾಕ್ಷಿಯಾಗಿರುವಂತದ್ದು, ನಂಬಿಕೆಯಿರುವಂತದ್ದು ಅದು ಸುಲಭ ಅಲ್ಲ. I want to tell you that in my experience traveling to different countries, India is far better. ನಾನು ಬೇರೆ ಕಡೆಗೆಲ್ಲ ನಾನು ಪ್ರಯಾಣಿಸ್ತೇನೆ, ಅದು ನೋಡುವುದಾದ್ರೆ ನಮ್ಮ ಭಾರತವೇ ಎಷ್ಟೋ ಪರವಾಗಿಲ್ಲ. In some of the countries, they call Christian countries, in the school, you cannot even sing a song. ಕ್ರಿಶ್ಚಿಯನ್ ಕಂಟ್ರಿ ಅಂತ ಹೇಳ್ತೀವಿ, ಅಲ್ಲೇ ನೀವು ಹಾಡಕ್ಕಾಗೋದಿಲ್ಲ, ಯೇಸು ಕ್ರಿಸ್ತನ ಹಾಡಕ್ಕಾಗೋದಿಲ್ಲ. And in some countries, they don't call it Christmas, they call it holiday. ಒಂದು ಕ್ರಿಸ್ಮಸ್ ಅಂತ ಕರೆಯೋದಿಲ್ಲ, ಅನೇಕ ದೇಶಗಳಲ್ಲಿ ಹಾಲಿಡೇ ಅಂತ ಕರೀತಾರೆ. Because they think that if they are not Christian, if you say Christmas, it will be offending to them. ಅವ್ರು ಕ್ರಿಶ್ಚಿಯನ್ ಅಲ್ಲ ಅಂದ್ರೆ ನಾವು ಕ್ರಿಸ್ಮಸ್ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅನ್ಕೋತಾರೆ. We have many complaints in our country. We do. ನಮ್ಮ ಒಂದು ಭಾರತದ ದೇಶದಲ್ಲಿ ನಾವು ಅನೇಕ ಕಂಪ್ಲೇಂಟ್ಸ್ ಮಾಡ್ತೇವೆ. But we thank God for what the freedom that we have. ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ದೇವರು ನಮಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. There may be here and there some incidents. ಅಲ್ಲಿ ಇಲ್ಲಿ ಕೆಲವೊಂದು ಘಟನೆಗಳು ನಡೀತಾ ಇರ್ಬೋದು. But we are all trying as a nation, trying to be as brothers and sisters. ನಾವು ದೇಶವಾಗಿ ಸಹೋದರ ಸಹೋದರಿಯರಿರೋದಕ್ಕೆ ನಾವು ಇಷ್ಟಪಡ್ತೇವಲ್ಲ. This morning I was listening to the Pope's message to the world. ನಾನು ಬೆಳಿಗ್ಗೆ ಪೋಪ್ ಅವರು ಮೆಸೇಜ್ ಕೊಡ್ತಾ ಇದ್ರು ಈ ಲೋಕಕ್ಕೆ, ಅದನ್ನ ಕೇಳಿಸ್ಕೊಳ್ತಾ ಇದ್ದೆ. Pope called the church worldwide. ಎಲ್ಲಾ ಲೋಕದಲ್ಲಿ ಎಲ್ಲಾ ಕಡೆ ಇರುವಂತಹ ಸಭೆಯನ್ನ ದೇವರು ಕರೆದ ಪೋಪರು ಮಾತಾಡಿದ್ರು. To focus, to pray for our brothers and sisters for bringing peace in this world. That's the message. ಈ ಲೋಕದಲ್ಲಿ ಸಮಾಧಾನ ಬರಬೇಕಂತ ಸಹೋದರ ಸಹೋದರಿಯರ ಮಧ್ಯದಲ್ಲಿ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಆತನು ಪ್ರಸಂಗ ಮಾಡ್ತಾ ಇದ್ದ. He also was concerned the conflict between the Palestine and Israel. ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಇರುವಂತಹ ಆ ಒಂದು ಯುದ್ಧದ ಕುರಿತಾಗಿ ಸಹ ಆತನು ಕಾಳಜಿ ವಹಿಸಿ ಮಾತನಾಡಿದ. In the midst of our celebration, ಈ ಒಂದು ಸೆಲೆಬ್ರೇಷನ್ ಮಧ್ಯದಲ್ಲಿ there are two things I want you to take back home. ನೀವು ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಎರಡು ಕಾರ್ಯಗಳು. We are the peacemakers. ನಾವು ಸಮಾಧಾನ ಉಂಟು ಮಾಡುವಂತವರು. And we are going to pray 5 minutes for the peace of this world. ನಾವು ಒಂದು 5 ನಿಮಿಷ ಈ ಒಂದು ದೇಶದ ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಾಗಿದೆ. At home, not here. ಇಲ್ಲಲ್ಲ ಮನೆಯಲ್ಲಿ. Then coming back to the story of Mary. ಮರಿಯ ಕಥೆಯ ಕುರಿತಾಗಿ ಮಾತಾಡ್ಬೇಕಂದ್ರೆ, This man miserably failed the God and his plan. ದೇವರ ಒಂದು ಯೋಜನೆಯನ್ನ ಬಿಟ್ಟು ಕೊಟ್ಬಿಟ್ಟನು ಮನುಷ್ಯನು. But God had a plan for us. ಆದರೆ ದೇವರಿಗೆ ನಮ್ಮ ಕುರಿತಾಗಿ ಒಂದು ಉದ್ದೇಶ ಇತ್ತು. Throughout the Old Testament we read that how God planned to send his son Jesus Christ to save us. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ದೇವರು ಮತ್ತೆ ನಮ್ಮ ಮಗನ ಯೇಸು ಕ್ರಿಸ್ತನ ಕಳಿಸಿಕೊಡ್ಬೇಕಂತ ಮೊದಲೇ ಯೋಚನೆ ಮಾಡಿದ್ರೆ ನೋಡ್ತೇವೆ. When Mary was living in this kind of situation, ಮರಿಯಳು ಈ ರೀತಿಯ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇರ್ಬೇಕಾದ್ರೆ, I don't know how many of you, it's my own experience, when I'm going through deeper struggle, the one thing comes to my mind is to smile within myself and sing a song. ನನಗೆ ಗೊತ್ತಿಲ್ಲ ನಿಮ್ಮ ಅನುಭವ ಹೆಂಗಿದೆ. ನನ್ನ ಅನುಭವ ಏನಂದ್ರೆ, ನಾನು ತುಂಬಾ ಕಷ್ಟದಲ್ಲಿರ್ಬೇಕಾದ್ರೆ, ನೋವಿನಲ್ಲಿರ್ಬೇಕಾದ್ರೆ ನನಗೆ ನಕ್ಕೊಂಡು ನಾವು ಹಾಡು ಹೇಳಕ್ಕೆ ಪ್ರಾರಂಭಿಸ್ಬಿಡ್ತೀವಿ. I told this story many times to you. I don't want to be emotional today. ಇದೇ ನಾನು ಆ ಕಥೆ ಹೇಳ್ತೇನೆ, ಅದು ನನಗೆ ಎಮೋಷನ್ ಆಗಿ ಭಾವನಾತ್ಮಕ ಆಗ್ಬೇಕು ಅಂತ ಇಷ್ಟ ಇಲ್ಲ. In my life from my childhood till today, I have walked more difficult times than the good times.
ಚಿಕ್ಕವನಿಂದ ಇವಾಗವರೆಗೂ ನಾನು ಅನೇಕ ಕಷ್ಟ ಹಾದಿಯಲ್ಲೇ ಹಾದಿ ಹೋಗಿದ್ದೇನೆ. Many times, whatever I dearly loved, God has taken. ನಾನು ಯಾವುದೆಲ್ಲ ಹೆಚ್ಚಾಗಿ ಪ್ರೀತಿ ಮಾಡಿದೆ ಅದನ್ನು ದೇವರು ತೆಗೆದುಬಿಟ್ಟಿದ್ದಾನೆ. I loved my parents, my mom and dad, ನನ್ನ ತಂದೆ ತಾಯಿಗಳನ್ನ ಅಧಿಕವಾಗಿ ಪ್ರೀತಿ ಮಾಡಿದೆ, ಅದನ್ನು ದೇವರು ತೆಗೆದುಬಿಟ್ರು. but they are no more when I was 6 years old. ನಾನು 6 ವರ್ಷ ಇದ್ದಾಗ ನಾನು ನನ್ನ ತಂದೆ ತಾಯಿ ಕಳ್ಕೊಂಡೆ. I bought my first gold ring. ನನಗೆ ಮೊದಲನೇ ಸಾರಿ ಗೋಲ್ಡ್ ರಿಂಗ್ ಬಂತು. I dearly loved it, ಅದನ್ನ ತುಂಬಾ ಇಷ್ಟಪಟ್ಟೆ. and somebody stole it. ಅದು ಯಾರು ಕಥನ ಮಾಡಿಸಿ. And I bought my first Bible, ನಾನು ಮೊದಲನೇ ಸತ್ಯವೇದ ತೆಗೆದುಕೊಂಡ್ ಬಂದೆ. and then I wrote my name and dearly loved it. I marked, and then I wrote my sermons, ನಾನು ಅದರಲ್ಲಿ ನನ್ನ ಹೆಸರು ಬರ್ಕೊಂಡು ಬೇಕಾದ ಸರ್ವನ್ನೆಲ್ಲ ಬರ್ಕೊಂಡು ಮಾರ್ಕ್ ಮಾಡ್ಕೊಂಡ್ಕೊಂಡೆ. and somebody stole it in the train. ಟ್ರೈನಲ್ಲಿ ಯಾರೋ ಅದನ್ನ ಕಥನ ಮಾಡ್ತು. But God told me this thing, this message to me. ಈ ಒಂದು ಸಂದೇಶವನ್ನು ಹೇಗೆ ನನಗೆ ಕೊಟ್ಟರು? Because I went and told God that, Lord, in all this situation, I want to sing praises to your holy name. ಈ ಎಲ್ಲಾ ಪರಿಸ್ಥಿತಿಗಳು ನಾನು ನಿಮಗೆ ಇನ್ನೂ ನಿನ್ನ ನಾಮಕ್ಕೆ ಸ್ತೋತ್ರಸಲ್ಲಿಸುವವನಾಗಿರ್ತೇನೆ. In the midst of all this situation Mary was going through, she wanted to sing a song. ಮರಿಯಳು ಹೋದ ಎಲ್ಲಾ ಪರಿಸ್ಥಿತಿ ಮಧ್ಯದಲ್ಲಿ ಸಹ ಆಕೆ ಸಹ ಒಂದು ಹಾಡನ್ನು ಹಾಡ್ತಾ ಇದ್ದಾಳೆ. In Luke chapter 1 verse 44 onwards, you will read the wonderful song they sang. ಲೂಕ 1 ಅಧ್ಯಾಯದ 14ನೇ ವಚನ ನೋಡುವುದಾದ್ರೆ ಆಕೆ ಸುಂದರವಾದ ಒಂದು ಹಾಡನ್ನು ಹಾಡ್ತಾಳೆ. We call it the song of Mary. ನಾವು ಮರಿಯಳ ಹಾಡು ಅಂತ ಕರೀತೇವೆ. We also call it the magnificent. ಅಂದ್ರೆ ಆಶ್ಚರ್ಯಕರವಾದಂತ ಅದ್ಭುತವಾದಂತ ಅಂತ ಕರೀತೇವೆ. I like 3 things Mary point out in her song. ಆ ಒಂದು ಹಾಡಿನಲ್ಲಿ ಮರಿಯಳು ಹೇಳಿದಂತ 3 ಕಾರ್ಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. That will be our Christmas message today. ಈ ದಿನ ಕ್ರಿಸ್ಮಸ್ ಸಂದೇಶ ಅದೇ ಆಗಿರ್ತದೆ. Mary said that, I rejoice in the God of my salvation. ನನ್ನ ರಕ್ಷಣೆಯಲ್ಲಿ ನಾನು ಉತ್ಸಾಹ ಪಡುತ್ತೇನೆ, ಕೊಂಡಾಡುತ್ತೇನೆ ಅಂತ ಹೇಳ್ತಾರೆ ಮರಿಯಳು. What is it? What is it? 46ನೇ ವಚನ ಬರುತ್ತೆ. ನಿಮ್ಮ ಹೇಳಿದ ಮಾತುಗಳು ಹೇಳುವರು ಅಂದಳು. ಆಗ ಮರಿಯಳು ಹೇಳಿದ್ದೇನೆಂದರೆ, ನನ್ನ ಪ್ರಾಣವು ಕರ್ತನನ್ನು ಕೊಂಡಾಡುತ್ತದೆ, ನನ್ನ ಆತ್ಮವು ಕರ್ತನನ್ನು ಕೊಂಡಾಡುತ್ತದೆ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ ಅಂತ ಹೇಳುವ. Look at the expression. ನೋಡಿ ಯಾವ ತರ. All of us read that verse from all of us together, please. 47 ಎಲ್ಲರೂ ಒಟ್ಟಾಗಿ ಓದೋಣ. ನನ್ನ ಆತ್ಮವು ನನ್ನ ರಕ್ಷಕನಾದ ದೇವರ ವಿಷಯದಲ್ಲಿ ಉಲ್ಲಾಸಗೊಂಡಿದೆ. Are you rejoicing the salvation on the day of Christmas? ಕ್ರಿಸ್ಮಸ್ ದಿನದಲ್ಲಿ ನಮಗೆ ದೇವರು ಕೊಟ್ಟಂತ ರಕ್ಷಣೆಯಲ್ಲಿ ಉಲ್ಲಾಸಗೊಂಡಿದ್ದೇವಾ? Are you singing the song of praises to a holy God who has brought a great salvation to the human soul? ಮನುಷ್ಯನಿಗೆ ಒಂದು ದೊಡ್ಡ ರಕ್ಷಣೆ ಕೊಟ್ಟಂತ ಆ ಒಂದು ರಕ್ಷಕನನ್ನ ನಾವು ಉತ್ಸಾಹದಿಂದ ಕೊಂಡಾಡುತ್ತೇವೆ. How wretched and sinful we are that God came and seeking us, and through His great mercy He saved us from all our sins. ನಮ್ಮಂತ ದೊಡ್ಡ ಪಾಪಿಗಳಿಗೋಸ್ಕರವಾಗಿ, ಪಾಪ ಶಾಪನಿಗೋಸ್ಕರವಾಗಿ ಈ ಲೋಕಕ್ಕೆ ಬಂದಂತ ಆ ದೇವರನ್ನ ನಾವು ಸ್ತೋತ್ರ ಮಾಡುತ್ತೇವಾ? Can you recognize that God saved you from your sins? ನೀವು ಪಾಪಗಳ ದೇವರು ನಿಮ್ಮನ್ನ ಕ್ಷಮಿಸಿದ್ದಾನೆ, ಬಿಡುಗಡೆ ಮಾಡಿದ ಅಂತ ನೀವು Is this your ಅನ್ಕೊಂಡಿದ್ದೀರಾ? song that today I want to celebrate the salvation experience I have with me? ನಾವು ಸಹ ಮರೆಯಲೊಂದಿಗೆ ನಾವು ಈ ಹಾಡನ್ನು ಹಾಡಿಕೊಂಡು ನಮ್ಗೆ ಕೊಟ್ಟಿರುವಂತ ರಕ್ಷಣೆ ಕುರಿತಾಗಿ ನಾವು ಉಲ್ಲಾಸಗೊಳ್ಳುತ್ತೇವಾ? The second thing Mary remember in the story, in the song, ಆ ಒಂದು ಹಾಡಿನಲ್ಲಿ ಎರಡನೆಯ ಕಾರ್ಯನ ಮರಿಯಳು ನೆನೆಸ್ಕೊಳ್ತಾಳೆ. she is remembering the holy character of our God. ದೇವರ ಆ ಪರಿಶುದ್ಧವಾದಂತ ಒಂದು ಸ್ವಭಾವವನ್ನ ಆಕೆ ನೆನೆಸ್ಕೊಳ್ತಾಳೆ. ನೋಡ್ರಿ ಯಾವ ವಚನದಲ್ಲಿ? Yes, 49. ಶಕ್ತನಾಗಿರುವ ಆತನು ನನಗೆ ದೊಡ್ಡ ಉಪಕಾರಗಳನ್ನು ಮಾಡಿದ್ದಾನೆ, ಆತನ ನಾಮವು ಪರಿಶುದ್ಧವಾದದ್ದು. Yeah. He has done a great things for me. ದೇವರ ದೊಡ್ಡ ಕಾರ್ಯ ಉಪಕಾರ ಮಾಡಿದ್ದಾನೆ. God has done many things for her. ದೇವರು ಆಕೆಗೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. The greatest things that she recognizes is God is holy and He wants to make me holy. So therefore I am a holy character of the holy God is the recognition of me. ಆಕೆ ಮರಿಯ ಯಾವ ತರ ಅನ್ಕೋತಾಳೆ ಅಂದ್ರೆ, ಆ ಪರಿಶುದ್ಧವಾದ ದೇವರು ನನ್ನನ್ನ ಪರಿಶುದ್ಧ ಮಾಡಿದ್ದಾನೆ, ಆ ಪರಿಶುದ್ಧ ಮಾಡುವಂತಹ ದೇವರನ್ನ ಆಕೆ ನೆನೆಸುವಳಾಗಿದ್ದಾಳೆ. The goal of every Christian is to be a likeness of Christ. ಪ್ರತಿಯೊಬ್ಬ ಕ್ರೈಸ್ತರಿಗೆ ಇರಬೇಕಾದಂತ ಒಂದು ಗುರಿ ಯೇಸು ಕ್ರಿಸ್ತನ ಆ ಒಂದು ಸ್ವಾರೂಪ್ಯದಲ್ಲಿ ಮಾರ್ಪಡುವಂತದ್ದು. That's why we, as we see the light, we think that God is holy and He wants me to be holy. ನಾವು ಬೆಳಕ ನೋಡ್ಬೇಕಾದ್ರೆ ಅನ್ಕೊಳ್ಬೇಕು, ದೇವರು ಪರಿಶುದ್ಧನಾಗಿದ್ದ ನಮ್ಮನ್ನ ಪರಿಶುದ್ಧರಾಗಿ ಮಾಡೋದಕ್ಕೆ ಇಷ್ಟಪಡುತ್ತಾನೆ. Look at her experience.
ಆಕೆ ಒಂದು ಅನುಭವ ನೋಡಿ. Look at the story of Mary on the day of Christmas. ಕ್ರಿಸ್ಮಸ್ ದಿನದಲ್ಲಿ ಮರಿಯಳ ಒಂದು ಕಥೆಯನ್ನು ನೋಡಿ. In my life, I sing a song. Mary is saying, I sing a song in celebration of the salvation He offered to me. ದೇವರನ್ನು ಕೊಟ್ಟುವಂತಹ ರಕ್ಷಣೆ ಕುರಿತಾಗಿ ನಾನು ಜೀವಮಾನವೆಲ್ಲ ಆತನನ್ನ ಹಾಡಿ ಕೊಂಡಾಡುತ್ತೇನೆ ಅಂತ ಮರಿಯಳು ಹೇಳ್ತಾರೆ. He has done the greatest things for me and my family and my generation. ನನ್ನ ಸಂತತಿಯ ನನ್ನ ಕುಟುಂಬಕ್ಕೆ ಆತನು ದೊಡ್ಡ ಉಪಕಾರ ಮಾಡಿದ್ದಾನೆ. The greatest of all is that He is a holy God and He made all of us holy and acceptable in His sight. ಆತನ ಒಂದು ಸನ್ನಿಧಾನ ನಾವು ಸೇರಿ ಬರುವಂತೆ ಕಾಣುವಂತೆ ಆತನ ನಮ್ಮನ್ನ ಪರಿಶುದ್ಧರಾಗಿ ಮಾಡುವಂತದ್ದು. Verse 55. 55ನೇ ವಚನ. ಆತನು ನಮ್ಮ ಪೂರ್ವಿಕರಿಗೆ ಹೇಳಿದ್ದಕ್ಕೆ ಸರಿಯಾಗಿ ಅಬ್ರಹಾಮನಿಗೂ ಅವನ ಸಂತ ವಂಶದವರು ಯಾವಾಗಲೂ ದಯ ತೋರಿಸಬೇಕೆಂದು ನೆನೆಸಿಕೊಂಡು ತನ್ನ ಸೇವಕನಾದ ಇಸ್ರಾಯೇಲನ್ನು ಕೈ ಹಿಡಿದಿದ್ದಾನೆ. This is the third thing Mary recognized in her song. ಆಕೆ ಈ ಹಾಡಿನಲ್ಲಿ ಮೂರನೇದಾಗಿ ಆಕೆ ಹೇಳ್ತಾ ಇರುವಂತಹ ಒಂದು ಕಾರ್ಯ, What He has promised to the generation of Abraham is made fulfilled in Jesus Christ. ಅಬ್ರಹಾಮನಲ್ಲಿ ದೇವರು ಮಾಡಿದಂತಹ ಒಂದು ವಾಗ್ದಾನವನ್ನ ಆತನು ಯೇಸು ಕ್ರಿಸ್ತನಲ್ಲಿ ನೆರವೇರಿಸಿದ್ದಾನೆ. If you know the story of Abraham. ಅಬ್ರಹಾಮನ ಕಥೆ ನಿಮ್ಗೆ ಗೊತ್ತು. This is the message you have to take back home. ಈ ಒಂದು ಸಂದೇಶವನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗಬೇಕು. Abraham was 100 years old and Sarah was 75 years old. ಅಬ್ರಹಾಮ 100 ವರ್ಷ, ಸಾರಾಳು 75 ವರ್ಷ ಆಗಿತ್ತು. 75. Correct? 10 years gap. So 80 years, 90 years old. Yeah. Okay, 10 years gap. So it is an impossible deed to have a children at that age. ಆ ಒಂದು ವಯಸ್ಸಾದ ಕಾಲದಲ್ಲಿ ಮಕ್ಕಳನ್ನ ಹೆರುವಂತದ್ದು ಅದು ಅಸಾಧ್ಯವಾದ. And God promised Abraham and Sarah that He is going to bless them with a child. ಅಬ್ರಹಾಮನಿಗೆ ಸಾರಾಗೆ ದೇವರು ಒಂದು ಮಾತು ಕೊಟ್ಟು ನಾನು ನಿಮಗೆ ಒಂದು ಮಗುವನ್ನ ಅನುಗ್ರಹಿಸಿ ಕೊಡ್ತೇನೆ. And all that Sarah and Abraham wants is a child. ಅಬ್ರಹಾಂ ಸಾರಾಗೆ ಬೇಕಾದ ಒಂದು ಮಗು. A child. One child. ಒಂದು ಮಗು. Because Abraham was thinking that after me there won't be anybody to bring my generation. ಆತ ಸಂತತಿಯನ್ನು ತೆಗೆದುಕೊಂಡು ಬರುವಂತೆ ಯಾವ ಒಂದು ವಂಶ ಬೆಳೆಸೋದಕ್ಕೆ ಆತನ ಯಾವ ಮಗು ಇರಲಿಲ್ಲ. ಅದರಿಂದ ಆತ ಒಂದು ಮಗು ಬೇಕು. One day Abraham was sleeping. ಅಬ್ರಹಾಂ ಅನ್ಕೊಂಡಿದ್ದಾನೆ. God came. ದೇವರು ಬಂದು He was sleeping on the terrace. ಆತನ ಮೇಲೆ ಅಂತ್ಯಸೇನೆ ಮಲಗಿದ್ದಾನೆ. And God showed him the stars. God showed him the stars. ದೇವರು ಆ ನಕ್ಷತ್ರಗಳನ್ನ ಆತನಿಗೆ ತೋರಿಸಿಕೊಟ್ಟು And He told him that Abraham, I am going to bless your generation like this. ಅಬ್ರಹಾಮನೇ ನಿನ್ನ ಸಂತತಿಯನ್ನು ಈ ರೀತಿಯಾಗಿ ನಾನು ಆಶೀರ್ವದಿಸ್ತೇನೆ ಅಂತ ದೇವರು ಹೇಳಿದ್ರು. He said, thank you God, but I want one. ವಂದನೆಗಳೇ, ಆದ್ರೆ ನನಗೆ ಒಂದೇ ಒಂದು ಮಗು ಬೇಕು. Because Abraham is not able to understand the plan of God. ಯಾಕಂದ್ರೆ ಅಬ್ರಹಾಮನಿಗೆ ದೇವರ ಒಂದು ಯೋಚನೆ ಅರ್ಥ ಆಗ್ಲಿಲ್ಲ. So next day morning he took him to the seashore. ದೇವರು ಮಾರನೇ ದಿನ ಆತನ ಸಮುದ್ರದ ತೀರ ಕರ್ಕೊಂಡೋದ್ರು. And He told him that I am going to bless you like the sand in the sea. ಆ ಸಮುದ್ರದ ಇರುವಂತಹ ಮಣ್ಣಿನ ಹಾಗೆ ನಿನ್ನ ಒಂದು ಸಂತತಿಯನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ. Abraham was still thinking that I don't want many things, I want a son. ಅಬ್ರಹಾಮನ ಹೇಳಿದಲ್ಲ, ನನಗೆ ಬೇಡ, ನನಗೆ ಒಬ್ಬ ಮಗ ಬೇಕು. When God thinks big for your life, we think small for us. ದೇವರು ನಮ್ಮ ಜೀವನ ದೊಡ್ಡದಾಗಿ ಆಶೀರ್ವಾದ ಕೊಡ್ಬೇಕು ಅನ್ಕೊಂಡ್ರೆ ನಾವು ಚಿಕ್ಕದಾಗಿ ಆಶೀರ್ವಾದ ಕೇಳ್ತಾ ಇರ್ತೇವೆ. You know what blessing we want? ನಮ್ಗೆ ಯಾವ ಆಶೀರ್ವಾದ ಬೇಕು ಗೊತ್ತಾ? We want a job. ನಮ್ಗೊಂದು ಕೆಲಸ ಬೇಕು. We want a house. ನಮ್ಗೊಂದು ಮನೆ ಬೇಕು. But God is saying that I want to give you an eternal life. ಅದೇನಾದ್ರೆ ನಿತ್ಯ ಜೀವನೇ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ. But all our prayers and praise are focused on small things. ಅದೇ ನಮ್ಮ ಒಂದು ಪ್ರಾರ್ಥನೆ ದೃಷ್ಟಿ ಎಲ್ಲ ಚಿಕ್ಕದಾದ ಕಾರ್ಯಗಳ ಮೇಲೆ ಇರ್ತದೆ. But when Isaac was born, ಇಸಾಕನು ಹುಟ್ಟಿದ ನಂತರ Abraham looked at his son. ಅಬ್ರಹಾಮನು ಆ ಇಸಾಕನ ನೋಡಿ He saw the nation. ಆತನು ಆಗ ಆ ದೇಶವನ್ನೇ ನೋಡಿದನು. Yes, the Hebrew people had the capacity to read people looking at their eyes. ಇಬ್ರಿಯ ಜನರಿಗೆ ಒಬ್ಬ ಮನುಷ್ಯರ ಕಣ್ಣುಗಳಲ್ಲಿ ನೋಡಿ ಅವರ ಮುಂದೆ ಆಗೋದನ್ನ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇತ್ತು. One example of that, when Mary and Joseph took the child to the temple, whom they met? ಮರಿಯಳು ಮತ್ತೆ ಯೋಸೇಫನು ಯೇಸು ಕ್ರಿಸ್ತನನ್ನ ದೇವಾಲಯ ತಗೊಂಡ್ಬೇಕಾದ್ರೆ ಯಾರನ್ನ ನೋಡ್ತಾರೆ? Simeon. ಸಿಮಿಯೋನನ್ನು. He met Simeon. ಸಿಮಿಯೋನ ಅವರು ಸಂಧಿಸ್ತಾರೆ. He took the child in his hand. ಆ ಸಿಮಿಯೋನ ಮಗುವನ್ನ ಕೈ ತೆಗೆದುಕೊಂಡು He saw the child. ಆ ಮಗುವ ನೋಡಿ. And Simeon is saying that I see the salvation of God. ಆತನು ಹೇಳ್ತಾನೆ, ನಾನು ದೇವರ ರಕ್ಷಣೆ ನೋಡ್ತಾ ಇದ್ದೀನಿ. And after giving to Mary, he lifted up his hand. He said, Lord, I have seen your salvation in my own eyes, that now I can depart in peace.
ಆತನು ಹೇಳ್ತಾನೆ, ನಾನು ನಿನ್ನ ಸರ್ವೆ ನನ್ನ ರಕ್ಷಣೆಯ ಕಣ್ಣಾರೆ ಕಾಣಿದ್ದೇನೆ, ಈಗ ನಾನು ಅಲ್ಲಿ ಬರುತ್ತೇನೆ. The same experience Abraham had when he looked at his son. ಅದೇ ಒಂದು ಅನುಭವನೇ ಅಬ್ರಹಾಮನು ಹೊಂದಿಕೊಂಡು ನಾನು ಈಸಾಕನ್ನು ನೋಡಿದಾಗ. So when he was growing up, one day God called him and said that I gave you a son, I want it back. ಅಬ್ರಹಾಮ ಈಸಾಕ ಬೆಳೀತಾ ಇದ್ದಾಗ ಅಬ್ರಹಾಮ ನೋಡಿ ದೇವರು ಹೇಳಿದ್ರು, ನಿನ್ನ ಮಗ ನನಗೆ ಬೇಕು. Jesus sent his son Jesus. God sent his son Jesus Christ. ದೇವರು ಯೇಸು ಕ್ರಿಸ್ತ ತನ್ನ ಮಗನಾದ ಯೇಸು ಕ್ರಿಸ್ತನ ಕಳಿಸಿಕೊಟ್ರು. But he took him his glory back. ಆದ್ರೆ ಆತನ ಮಹಿಮೆನ ಆತನ ತೆಗೆದುಕೊಂಡ್ರು. So Abraham was perplexed. ಅಬ್ರಹಾಮನಿಗೆ ಆಶ್ಚರ್ಯ ಆಯ್ತು. What to do in this situation? ಈ ಒಂದು ಸಮಸ್ಯೆಯಲ್ಲಿ ಏನ್ ಮಾಡ್ಬೇಕು? So he did not tell his wife. ಆತನು ತನ್ನ ಹೆಂಡತಿಗೆ ಹೇಳಿಲ್ಲ. In the Bible we read that he did not discuss that with his wife. ಸತ್ಯವೇದ ಹೇಳ್ತದೆ ಹೆಂಡತಿಯೊಂದಿಗೆ ಮಾತಾಡಿಲ್ಲ. So if he would have discussed this plan, what she would have done? ಈ ಯೋಜನೆಯನ್ನ ತನ್ನ ಹೆಂಡತಿಯೊಂದಿಗೆ ಮಾತಾಡಿದ್ರೆ ಆಕೆ ಏನಂತ ಇದ್ರು? Very okay. ಬೇಡ. She would have become furious and fought with him. ಹಾಗೆ ಕೋಪಗೊಂಡು ಆತನಿಗೆ ಜಗಳ ಮಾಡ್ತಾ ಇದ್ರು. She would have even said that I don't mind not believing in God, I want my son back. ನಾನು ದೇವ್ರು ನಂಬಬೇಕು, ನನಗೆ ನನ್ನ ಮಗನೇ ಬೇಕು ಅಂತ ಇದ್ರು. But Abraham told his son that we are going to go and offer sacrifice. ನಾವು ಯಜ್ಞ ಬಲಿ ಕೊಡೋದಕ್ಕಾಗಿ ಹೋಗ್ತಾ ಇದ್ದೇವೆ ಅಂತ ನನ್ನ ಮಗನ ಕರ್ಕೊಂಡು ಹೋದ್ರು ಅಬ್ರಹಾಮ. I want you to understand the depth of God's love. ದೇವರ ಒಂದು ಯೋಜನೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. The son is going ಮಗ ಹೋಗ್ತಾ ಇದ್ದಾನೆ. and Abraham is telling to his wife that we are going to offer a sacrifice. We will go and we will come back. ನಾವು ಯಜ್ಞ ಬಲಿ ಕೊಡೋಕೆ ಹೋಗ್ತಾ ಇದೀವಿ, ನಾವು ಹೋಗಿ ತಿರುಗಿ ಬರ್ತೀವಿ ಅಂತ ಅಬ್ರಹಾಮ ಹೇಳ್ತಾ ಇದ್ದಾನೆ. That's the love of God. ಅದೇ ದೇವರ ಒಂದು. Look at the faith, friend. Look at the love of God. Look at the trust that we have. Friends, you and me, if we have lost hope, if God is there, look at the God that He is having such an incredible faith that we will go and we will come back in the same way we are going. ಅಬ್ರಹಾಮಿಗೆ ಎಷ್ಟು ನಂಬಿಕೆ ಇತ್ತು ನೋಡಿ, ಎಷ್ಟು ದೇವರ ಮೇಲೆ ಪ್ರೀತಿ ಇತ್ತು. ಆತನ ಹೇಳ್ತಾ ನಾವ್ ಹೆಂಗ್ ಹೋಗ್ತೀವಿ ಬಲಿ ಕೊಟ್ಟು ನಾವು ವಾಪಸ್ ಬರ್ತೀವಿ ಎಂದು ನಂಬಿಕೆ. On the way they were going, their son picked up the conversation. ಅಲ್ಲಿ ಈಸಾಕನ ಮಾತಾಡಲು ಪ್ರಾರಂಭಿಸ್ತಾನೆ. And he asked them, we have a wood, we have a knife, but ಕತ್ತಿ where is the ಇದೆ, lamb? ಕತ್ತಿ ಇದೆ, ಆದ್ರೆ ಎಲ್ಲಿ ಕುರಿಮರಿ ಇದೆ? What was the answer of Abraham? ಅಬ್ರಹಾಮ ಏನು ಉತ್ತರ ಕೊಟ್ಟ? ದೇವರು ಒದಗಿಸಿ ಕೊಡ್ತಾನೆ. God will provide. ದೇವರು ಒದಗಿಸಿಕೊಡ್ತಾನೆ. This is the message, a prophetic message of coming of the Messiah, Lord Jesus Christ, to this world as a greater sacrifice for all of us. ನಮ್ಮೆಲ್ಲರಿಗೂ ಬಲಿಯಾಗುವಂತ ಆ ಒಂದು ಯೇಸು ಕ್ರಿಸ್ತನು ಬರ್ತಾನೆ ಎಂಬುದನ್ನ ಮೊದಲೇ ಅದು ಒಂದು ಪ್ರವಾದನೆಯಾಗಿ ನುಡಿಯಲ್ಪಟ್ಟು. If you believe in that, say hallelujah and amen. Hallelujah, amen. In Abraham, God told him that one day God is going to provide a greater sacrifice, my son, that God is going to provide the lamb that will be sacrificed. After 980 years, Jesus came and born. 980 ವರ್ಷ ಆದ ನಂತರ ನಾನು ಮನುಷ್ಯನಿಗೋಸ್ಕರವಾಗಿ ಒಂದು ಬಲಿಯನ್ನು ಕೊಡುತ್ತೇನೆ, ನನ್ನ ಮಗ ಯೇಸು ಕ್ರಿಸ್ತನನ್ನು ಕಳಿಸಿ ಕೊಡುತ್ತೇನೆ ಎಂಬುದು ಪ್ರವಾದನೆ ಆಗಲೇ ದೇವರು ಅವ್ರು ಹೋಗ್ತಾ ಇದ್ದಾರೆ. Then he told the son that you are the lamb. ಅಬ್ರಹಾಮ ಹೇಳ್ತಾನೆ, ನೀನೇ ಆ ಒಂದು ಕುರಿಮರಿ. He tied the hands. ಕೈಗಾಲ ಕಟ್ಟಿಬಿಟ್ಟನು. He placed him on the altar. ಆ ಒಂದು ಕಟ್ಟಿಗೆ ಮೇಲೆ ಆತನ ಮಡಿಸಿದನು. And he took the knife to sacrifice him. ಈಸಾಕನ ಆತನ ಬಲಿ ಕೊಡಬೇಕಂತ ಕತ್ತಿ ತೆಗೆದುಕೊಂಡಾಗ And God stopped and told him that take that sheep. ಆತನ ಹೇಳ್ತಾನೆ, ನೀನು ಬಲಿ ಕೊಡಬೇಡ, ಅಲ್ಲಿರುವಂತ ಪ್ರಾಣಿ ತೆಗೆದುಕೊಂಡು ಕೊಡು. Because God reminded Abraham and Isaac that whatever we do, whatever sacrifice we make, will not pleasing to our God. ನಾವು ಎಂತ ಒಂದು ಬಲಿ ಕೊಟ್ಟರು ಸಹ ಅದು ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. You are regularly coming to the church and singing will not satisfy you. ನೀವು ಯಾವಾಗಲೂ ಬರೋದು ಸಭೆಗೆ ಬಂದು ನೀವು ಹಾಡೋದು ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ. The offering you gave will not satisfy you. ನೀವು ನಾವು ಕೊಡುವಂತ ಕಾಣಿಕೆ ಆತನಿಗೆ ಮೆಚ್ಚುಗೆ ಆಗೋದಿಲ್ಲ. What God wants you to sacrifice and offer yourself as a living sacrifice. ಸಜೀವ ಯಜ್ಞವಾಗಿ ಈ ಒಂದು ಆಲ್ಟರ್ ಮೇಲೆ ನಿಮ್ಮನ್ನೇ ನೀವು ಒಪ್ಪಿಸಿ ಕೊಡುವಂತದ್ದೇ ದೇವರು ಇಷ್ಟಪಡುವಂತದ್ದು. I am not saying you should not come to church. ನಾವು ಸಭೆ ಬರಬಾರ್ದು ಅಂತ ಹೇಳ್ತಾ Yes, ಇಲ್ಲ. pastor will say that what I will do. So I am not saying all that we do is to offer ourselves as a sacrifice. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನಮ್ಮನ್ನೇ ಸಜೀವ ಯಜ್ಞ ಬಲಿಯಾಗಿ ಕೊಡುವಂತದ್ದು ಬಹಳ ಮುಖ್ಯ. So
3 message Mary gives us. ಮರಿಯಳು ನಮಗೆ 3 ಸಂದೇಶಗಳನ್ನು ಕೊಡ್ತಾಳೆ. So that's the story Mary is talking about in this song. ಅವಳು ಹಾಡಿನಲ್ಲಿ ಮರಿಯಳು ಹಾಡಿ ಆ ಒಂದು ಸಂದೇಶ ಕೊಡ್ತಾಳೆ. What he promised to Abraham that he will provide is provided today. ಅಬ್ರಹಾಮಿಗೆ ಕೊಟ್ಟಂತ ವಾಗ್ದಾನದ ಮೇರೆಗೆ ಆತನು ಈ ದಿನ ಆ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಾನೆ. 3 things we are going to take home today. What is ಮೂರು the first one? ಕಾರ್ಯಗಳನ್ನ ನಾವು ಮನೆಗೆ ತೆಗೆದುಕೊಂಡು ಹೋಗ್ತೇವೆ. ಒಂದೇನೇನು? ನನ್ನ ಪ್ರಾಣ ಕರ್ತನ ಕೊಂಡಾಡುತ್ತದೆ. The salvation of God. ಆ ಒಂದು ದೇವರ ರಕ್ಷಣೆ. Number 2. ಎರಡನೇದಾಗಿ ಅಬ್ರಹಾಮನ ವಂಶದವರಿಗೆ No, before that. ಅದಕ್ಕೆ ಮುಂಚೆ God is holy and he wants me to holy. The biggest gift of God for me is the holy life. ಅದು ದೇವರು ಪರಿಶುದ್ಧನಾಗಿದ್ದ, ನಾವು ಪರಿಶುದ್ಧರಾಗಿರಬೇಕೆಂಬುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಅದೇ ನಮಗೆ ಕೊಡುವ ದೇವರ ದೊಡ್ಡ ಒಂದು ವರವಾಗಿದೆ. The third thing, what God promised to Abraham that he will provide is provided us today. ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಹಾಗೆ ದೇವರು ನಮಗೆ ಯೇಸು ಕ್ರಿಸ್ತನನ್ನು ವರವಾಗಿ ಕೊಟ್ಟಿದ್ದಾನೆ, ಬರಿಯಾಗಿ ಕೊಟ್ಟಿದ್ದಾನೆ. Can we remind one more time? The first one, ಮೊದಲನೇದಾಗಿ the salvation of God. The ದೇವರ second one, ರಕ್ಷಣೆ. ಎರಡನೇದಾಗಿ the holiness of God. ದೇವರ ಪರಿಶುದ್ಧತೆ. The third one, ಮೂರನೇದಾಗಿ what God promised to Abraham that I will provide is provided today. ದೇವರು ಒದಗಿಸಿ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಅಬ್ರಹಾಮಿಗೆ ಏನೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತ ನಮಗಾಗಿ ಒದಗಿಸಿ ಕೊಟ್ಟಿದ್ದಾನೆ. God bless all. ದೇವರು ಎಲ್ಲರೂ ನಿಂತುಕೊಂಡವರ ನಮ್ಮೆಲ್ಲ ತಾಯಿಯವರ ಜೇಕಬ್ ಅಂತವರು ಮುಂದೆ ಬಂದು ಕೊನೆಯ ಪ್ರಾರ್ಥನೆ ಮಾಡಿ ತಾಂತಿ ಆಶೀರ್ವಾದ ಕೊಡಬೇಕು. ಈ ಸಂತೋಷದ ದಿನದಂದು ಸ್ವೀಕರಿಸಿದಂಥ ದೇವರ ವಾಕ್ಯಗಳನ್ನು ಧ್ಯಾನಿಸುವವರಾಗಿ ಇಲ್ಲಿ ಕೂಡಿ ಬಂದಿರುವ ಎಲ್ಲ ದೇವ ಮಕ್ಕಳನ್ನು ಸಂದೇಶಕ್ಕೆ ಅನುಗುಣವಾಗಿ ಜೀವಿಸುವಂತಹ ಜೀವಿತವನ್ನು ಪ್ರತಿಪಾದಿಸುತ್ತಾ ಇದುವರೆಗೂ ಈ ಜೀವಿತದಲ್ಲಿ ನಾವು ಅನುಭವಿಸದೇ ಇದ್ದಂತ ಕಾರ್ಯಗಳನ್ನು ಕಾರ್ಯಗತ ಮಾಡುವುದಕ್ಕಾಗುವಾಗೆ ದೇವರು ತಾನೇ ನಮಗೆ ಸಂದೇಶವನ್ನು ಅನುಕರಿಸುತ್ತ ಸಹಾಯ ಮಾಡಲಿ. ಲೋಕಕ್ಕೆ ಬೆಳಕಾಗಿ ಬಂದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ಮತ್ತು ನಮ್ಮ ಮನೆಗಳಲ್ಲಿ ಮತ್ತು ನಮ್ಮ ಜೀವಿತದಲ್ಲಿ ಸದಾ ಬೆಳಗಿಸುವಂತೆ ಮಾಡಿ ಅದು ಸದಾ ಕಾಲವು ನಿತ್ಯ ಜೀವಕ್ಕೆ ನಮ್ಮನ್ನು ಕರೆದೊಯ್ಯುವಾಗೆ ಈ ಒಂದು ಸಮರ್ಪಣಾ ಜೀವಿತವನ್ನು ಈ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದಯಾಮಯ ಯೇಸು ಸ್ವಾಮಿ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಮಾನವನನ್ನು ಎಷ್ಟೋ ಪ್ರೀತಿಸಿದ್ದಿ. ಅನೇಕ ಸಂದರ್ಭಗಳಲ್ಲಿ ಮಾನವರಾದ ನಾವು ನಿನ್ನನ್ನು ಅಗಲಿದಾಗಲೂ ನೀವು ನಮ್ಮನ್ನು ಹಿಂಬಿಡದೆ ಬಂದು ಕಾದುಕೊಂಡು ಕಾಪಾಡಿಕೊಂಡು ಬರ್ತಾ ಇದ್ದೀರಿ. ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ ಪ್ರಭು. ನೀನು ಕೊಟ್ಟ ಈ ಜೀವ ನಿನಗಾಗಿಯೇ ಎಂಬುದಾಗಿ ನಾವು ಅರಿತುಕೊಳ್ಳುವ ಹಾಗೆ ಸಹಾಯ ಮಾಡು. ನಿನ್ನ ಈ ಶುಭವಾರ್ತೆ ಸಂದೇಶ ಇಡೀ ವಿಶ್ವದಲ್ಲಿ ಇನ್ನು ಕತ್ತಲಲ್ಲಿರುವ ಮಕ್ಕಳಲ್ಲಿ ಮೊಳಗುವಂತೆ ಸಹಾಯ ಮಾಡು. ಅದೇ ಸಮಯದಲ್ಲಿ ನೀನು ಪರಲೋಕದಿಂದ ಈ ಲೋಕಕ್ಕೆ ಬಂದು ಭೂ ಪರಲೋಕಗಳನ್ನು ಒಂದಾಗಿ ಮಾಡಿದಂತ ದೇವರೆಂಬುದನ್ನು ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಳುವಂತೆ ಬೇಕಾದ ಜ್ಞಾನವನ್ನು ದಯಪಾಲಿಸು ಸ್ವಾಮಿ. ದೇವ, ನಿನ್ನ ಸೃಷ್ಟಿ ನಿನಗೆ ಮಹಿಮೆ ಪಡಿಸುವ ಹಾಗೆ ಉಪಯೋಗಿಸಿಕೊ. ಈ ದಿನದಲ್ಲಿ ಕೇಳಿಕೊಂಡ ಸಂದೇಶಕ್ಕೆ ಅನುಗುಣವಾಗಿ ಅಂದು ಮಾತೆ ಮರಿಯಳಲ್ಲಿ ಇದ್ದ ಆ ಒಂದು ಅನುಬಂಧ ಮತ್ತು ಪ್ರವಾದಿಗಳ ಮೂಲಕವಾಗಿ ಕಂಡುಕೊಂಡ ಅನುಭವಗಳನ್ನು ನಾವು ಹೊಂದಿಕೊಂಡು ಪ್ರಭುವೇ ನಮ್ಮ ಜೀವಿತಗಳನ್ನು ಸಂತೋಷವಾಗಿಯೂ
ಸಮಾಧಾನಕರವಾಗಿ ಜೀವಿಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸು. ನಾವು ಪಡಬೇಕಾದ ಎಲ್ಲ ಬಾಧೆಗಳನ್ನು ನೀನು ಪಟ್ಟು ತೀರಿಸಿದ್ದಿ. ಇಂದು ನಮಗೆಲ್ಲರಿಗೂ ಬಿಡುಗಡೆ ಕೊಟ್ಟಿದ್ದಿ. ಈ ಬಿಡುಗಡೆ ಜೀವಿತವನ್ನು ನಾವು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ನಮ್ಮ ದಿವ್ಯ ಜ್ಯೋತಿ ನ್ಯಾಸರೇತ್ ಸಭೆ ಮತ್ತು ಇಡೀ ವಿಶ್ವದಲ್ಲಿರುವ ಎಲ್ಲ ನ್ಯಾಸರೇತ್ ಸಭೆಯ ಮಕ್ಕಳೊಂದಿಗೆ ನೀನಿರು. ಅದೇ ಸಮಯದಲ್ಲಿ ನಿನ್ನನ್ನು ಪ್ರೀತಿಸುವ ಎಲ್ಲ ದೇವರ ಮಕ್ಕಳೊಂದಿಗೆ ನಿನ್ನ ಶಾಂತಿ, ಸಮಾಧಾನ, ಸಂದೇಶ ಹೊತ್ತು ಬರುವಂತೆ ಈ ಅವಕಾಶಗಳನ್ನು ಉಪಯೋಗಿಸುವಂತೆ ಸಹಾಯ ಮಾಡು ದೇವ. ಇದು ಮುಂಬರುವ ದಿನಮಾನಗಳಲ್ಲಿ ನಮ್ಮ ಅಚಲವಾದ ನಂಬಿಕೆ ನಿನ್ನ ಪ್ರೀತಿಯನ್ನು ಸ್ಪಂದಿಸುವ ಹಾಗೆ ನಮ್ಮೆಲ್ಲರನ್ನು ನೀನು ಒಂದುಗೂಡಿಸಿ ನಮ್ಮಲ್ಲಿರುವ ಎಲ್ಲ ಕಳಂಕಗಳನ್ನು ದೂರಪಡಿಸಿ ಶುದ್ಧ ಮಾಡಿ ಪರಿಶುದ್ಧ ಜೀವಿತವನ್ನು, ಆ ಪರಲೋಕದ ಆನಂದವನ್ನು ಹೊಂದಿಕೊಳ್ಳುವ ಜೀವಿತವನ್ನು ನಾವು ಹೊಂದಿಕೊಳ್ಳುವ ಹಾಗೆ ಪ್ರತಿದಿನ ಪ್ರತಿ ಕ್ಷಣದಲ್ಲಿ ನೀವೇ ನಮ್ಮಲ್ಲಿ ಕ್ರಿಯೆ ಮಾಡಿ ನಡೆಸಿಕೊಳ್ಳಬೇಕೆಂಬುದಾಗಿ ನಮ್ಮ ರಾಜಾದಿರಾಜನು, ಸೃಷ್ಟಿಕರ್ತನು, ಒಡೆಯನು, ರಕ್ಷಕನಾದ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಅತಿ ವಿನಯವಾಗಿ ಬೇಡಿಕೊಳ್ತೇವೆ. ಪ್ರೀತಿ ಉಳ್ಳ ತಂದೆಯೇ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಪರಿಣಾಮವನ್ನು ಕೀರ್ತಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆ ಸಹವಾಸವು ಎಂದಿಗೂ ಎಂದಿಗೂ ಸದಾ ಕಾಲವು ನಮ್ಮೆಲ್ಲರೊಡನೆ ನಿರಂತರವಾಗಿ ನೆಲೆಗೊಂಡಿರಲಿ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. Let Jesus bless